ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒತ್ತುವರಿದಾರರಿಗೆ ಸಿಹಿ ಸುದ್ದಿ ಸಿಗತ್ತಾ? ನೋಡಿ, ಒತ್ತುವರಿ ಮಾಡಿದ್ರು ಜಯಿಸ್ಕೊಬಹುದು ಅನ್ನೋ ಪರಿಸ್ಥಿತಿ ಉಂಟಾಗಿದ್ದೆ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಜೊತೆಗೇನೆ ಈ ಕೋಗಿಲು ಲೇಔಟ್ನಲ್ಲಿ ಏನು ಅಕ್ರಮ ಒತ್ತುವರಿದಾರರಿದ್ದಾರೆ, ಈ ಅಕ್ರಮವಾಗಿ ಜಾಗನ ಒತ್ತುವರಿ ಮಾಡ್ಕೊಂಡಿರುವಂಥವ್ರು, ಸೊ ಇವರ ವಿಚಾರದಲ್ಲಿ AICC ಎಂಟ್ರಿಗೆ ರಾಜ್ಯ ಸರ್ಕಾರ ಮಣಿಯತ್ತಾ? ಬೆಂಗಳೂರಿನಲ್ಲಿ ಒತ್ತುವರಿ ವಾರ್ ತಾರಕಕ್ಕೇರಿದೆ. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಗುಡ್ ನ್ಯೂಸ್ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿವಾಸಿಗಳಿಗೆ ಈಗ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ CM ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಪರಿಸ್ಥಿತಿ ಏನೇ ಇರಲಿ, ಆದರೆ ಒತ್ತುವರಿ ಮಾಡಿದ್ದು ತಪ್ಪಲ್ವಾ ಅನ್ನೋ ಪ್ರಶ್ನೆಯ ಜೊತೆಗೇನೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ CM ಮೀಟಿಂಗ್ ಮಾಡ್ತಾ ಇದ್ದಾರಂತೆ. ಈ ಕೋಗಿಲು ಬಡಾವಣೆಯ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಯ ವಿಚಾರ ಏನಿದೆ, ಇದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದರ ನಡುವೆಯೇ KC ವೇಣುಗೋಪಾಲ್ ಅವರ ಅದೊಂದು ಹೇಳಿಕೆ ಭಾರಿ ಸಂಚಲನವನ್ನು ಉಂಟು ಮಾಡಿದೆ. ಇದರ ಮಧ್ಯೆ ಸರ್ಕಾರ ಯೂ ಟರ್ನ್ ಹೊಡಿತಾ ಇದೆ. ಕೋಗಿಲು ಲೇಔಟ್ ಅನಧಿಕೃತ ಮನೆಗಳ ತೆರವಿನಲ್ಲಿ ರಾಜಕೀಯ ದಗದಗಿಸ್ತಾ ಇದೆ. ಅಖಾಡಕ್ಕೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಸಂತ್ರಸ್ತರಿಗೆ ಸೂರು ಕಲ್ಪಿಸಲು CM ಸಿದ್ದರಾಮಯ್ಯ ಮುಂದಾಗಿದ್ದಾರೆ. CM ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್. ಅಕ್ರಮ ವಾಸಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. ಅಕ್ರಮ ನಿವಾಸಗಳ ತೆರವಿಗೆ ಸಂಬಂಧಿಸಿದಂತೆ KC ವೇಣುಗೋಪಾಲ್ ಪೋಸ್ಟ್ ಹಂಚಿಕೊಂಡಿದ್ದರು. ಸಿದ್ದರಾಮಯ್ಯ DK ಶಿವಕುಮಾರ್ ಜೊತೆಗೆ ಚರ್ಚಿಸಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆಂದು ತಿಳಿಸಿದರು. ಇನ್ನು ಈ ಬೆನ್ನಲ್ಲೇ ಇವತ್ತು CM ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಮೀಟಿಂಗ್ನಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿ ಕೆಲವೊಂದಿಷ್ಟು ಸಚಿವರು ಭಾಗಿಯಾಗಲಿದ್ದಾರೆ. ಸಭೆಯ ಬಳಿಕ ಗುಡ್ ನ್ಯೂಸ್ ನೀಡುವುದಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಭರವಸೆ ನೀಡಿದ್ದಾರೆ. ಕೇರಳ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತಲೆಬಾಗಿದೆ. ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಿಲ್ಲ. ಅವರ ಕೇರಳದ ಪ್ರತಿನಿಧಿಗಳು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಸರ್ಕಾರ ಮೌನ ವಹಿಸಿದೆ ಅಂತಂದರೆ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ತಲೆಬಾಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅನುಮಾನಗಳು ವ್ಯಕ್ತ ಆಗಿದೆ. CM DCM ಪರಾಕ್ರಮ ಈಗ ಎಲ್ಲಿ ಹೋಗಿದೆ? ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ KC ವೇಣುಗೋಪಾಲ್ ಅಂತ ಹೇಳಿದರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಸ್ಟ್ರಾಂಗ್ ಲೀಡರ್, DK ಶಿವಕುಮಾರ್ ಆ್ಯಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ, ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವು ಹೇಳಿದ್ದೆ ಕಾನೂನು, ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ. ವೇಣುಗೋಪಾಲ್ಗೆ ಸಲಹೆ ನೀಡುವ ಅಧಿಕಾರವಿದೆ. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ, ಎಲ್ಲ ಥರದ ಹಕ್ಕಿದೆ. ಅವರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈಗ BJP ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕೋ ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದ್ದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೀವಿ. ನಮ್ಮ ಈಗ ಅವರೆಲ್ಲ ಏನಾದರೂ ಇದಾಗ್ತಾರಾ? ನಾವು ಯಾರ ಹೇಳಿಕೆಗಳಿಗೂ ಸೊಪ್ಪು ಹಾಕಲ್ಲ. BJP ಅವ್ರು ನಾನೇನು ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ. ಅವ್ರು ಒಬ್ಬೊಬ್ಬರು ಒಂದೊಂದ್ಸತಿ ಅವ್ರ ನ್ಯೂಸಲ್ಲಿ ಇರಬೇಕಲ್ಲ, ಕಾಂಪಿಟೇಷನ್ ಇದೆ. ಅವ್ರವ್ರ ಪಾರ್ಟಿಲಿ ಒಬ್ಬೊಬ್ರಿಗೊಬ್ರು ಕಾಂಪಿಟೇಷನ್ ಇದೆ. ಅವ್ನು ಕಿತ್ತಾಕ್ತಾನೆ, ಇವ್ನು ಕಿತ್ತಾಕ್ತಾನೆ. ಅದಕ್ಕೆ ದಿನ ಅವನು ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತೀರಲ್ಲ, ನಾವೇನು ಅವ್ರು ಯಾರ ಸ್ಟೇಟ್ಮೆಂಟ್ಗೂ ಸೊಪ್ಪಾಕಲ್ಲ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಈಗ ಸಭೆ ಮಾಡ್ತಿರೋದು ಯಾಕೆ? ಸಿಸುತಿ ನೀಡುವ ಭರವಸೆ ನೀಡಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿರುವುದಂತೂ ಸುಳ್ಳಲ್ಲ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವಾಗ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ರಾಜ್ಯದಲ್ಲಿ ಯಾರೇ ಈ ರೀತಿ ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಕೊಂಡ್ರು
ಅದನ್ನ ಸರ್ಕಾರ ತೆರವು ಮಾಡಿದ್ರೆ ಅವರಿಗೆ ಇದೇ ಥರ ಮುತುವರ್ಜಿಯಿಂದ AICCನೂ ಎಂಟ್ರಿಯಾಗಿ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸೋ ಕೆಲಸನ ಸರ್ಕಾರ ಮಾಡುತ್ತಾ? ಸರ್ಕಾರ ಕಾಂಗ್ರೆಸ್ ಪಕ್ಷದ್ದೇ ಇರಬಹುದು, ಆದರೆ ಕರ್ನಾಟಕ ಸರ್ಕಾರ ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಜನಗಳ ಸರ್ಕಾರ ಅಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸೊ ಇಷ್ಟೊಂದು ಮುತುವರ್ಜಿ ಯಾಕೆ ಅಂತ ಅನ್ಸುತ್ತೆ. ಈಗ ಪರ್ಯಾಯ ವ್ಯವಸ್ಥೆಗೆ ಮೀಟಿಂಗ್ ಕರೀತಾ ಇದ್ದಾರಂತೆ CM ಅವರು. ಏನೆಲ್ಲ ನಡೀತಾ ಇದೆ ನಾಗೇಂದ್ರ ಬಾಬು ಈ ಕೋಗಿಲು ಕ್ರಾಸ್ ಅಕ್ರಮ ತೆರವು ವಿಚಾರದಲ್ಲಿ? ಶ್ರೀಲಕ್ಷ್ಮಿ ನೋಡಿ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಬಂದು ನಾನು ಗಮನಿಸಿದಾಗ ಒಂದು ಸರ್ಕಾರ ಹೇಳ್ತಾ ಇದೆ ಮಾನವೀಯ ದೃಷ್ಟಿಯಿಂದ ಇವ್ರಿಗೆಲ್ರಿಗೂ ಕೂಡ ಒಂದು ನೆಲೆಯನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ. ಹಾಗಾಗಿ ಈಗ ರಿಪಬ್ಲಿಕನ್ಗೆ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಬಯಪನಹಳ್ಳಿ ಬಳಿ ಒಂದು ಜಾಗವನ್ನ ಗುರುತಿಸಲಾಗಿದೆ. ಒಂದು ಆ ಜಾಗದಲ್ಲಿ ಅಥವಾ ಇದೇ ಈ ಒಂದು ಗುಡ್ಡದ ಪಕ್ಕದಲ್ಲೇ ಒಂದು ಮೈದಾನ ಇದೆ, ಅಲ್ಲಿ ಒಂದು ಜಾಗವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಈಗ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಂದ್ರೆ ಹತ್ರ 11 ಗಂಟೆ ಸುಮಾರಿಗೆ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತೊಂದು ಮಹತ್ವದ ಮೀಟಿಂಗ್ ಕೂಡ ನಡೆಯುತ್ತೆ. ಆ ಮೀಟಿಂಗ್ ನಲ್ಲಿ ಎಲ್ಲಾ ರೀತಿಯಾದಂತಹ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಶ್ರೀಲಕ್ಷ್ಮಿ ನೋಡಿ, ಈಗ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಬಂದು ಗಮನಿಸಿದಾಗ ಯಾವ ರೀತಿಯಾಗಿ ಮನೆ ಮಕ್ಕಳು ಎಲ್ಲರೂ ಕೂಡ ಒಂದು ಟಾರ್ಪಲ್ಗಳನ್ನ ಹಾಕೊಂಡು ಇಲ್ಲಿ ಸದ್ಯಕ್ಕೆ ಕಳೆದ 9 ದಿನಗಳಿಂದ ಈ ಒಂದು ಜಾಗದಿಂದ ಖಾಲಿ ಮಾಡದೆ ಇಲ್ಲೇ ಒಂದು ಜೀವನವನ್ನ ಸಾಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಸರ್ಕಾರಿ ಜಾಗ, ಹಾಗಾಗಿ ಇವ್ರಿಗೆ ಈ ಹಿಂದೆನೆ ನೋಟಿಸ್ ಅನ್ನ ಕೊಟ್ಟು ಇಲ್ಲಿಂದ ಹೋಗ್ಬೇಕು ಅಂತೇಳಿ ತಿಳಿಸಲಾಗಿತ್ತು, ಆದ್ರೂ ಕೂಡ ಹೋಗಿರ್ಲಿಲ್ಲ. ಹಾಗಾಗಿ ಒತ್ತುವರಿ ತೆರವನ್ನ ಕೂಡ ಮಾಡಲಾಗಿತ್ತು. ಅಂದ್ರೆ ಈ ಎಲ್ಲಾ ಬಿಲ್ಡಿಂಗ್ ಗಳನ್ನ ಕೂಡ ಅಂದ್ರೆ ಇಲ್ಲಿ ಅವರು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಮನೆಗಳನ್ನ ಎಲ್ಲವನ್ನೂ ಕೂಡ ನೆಲಸಮಗೊಳಿಸಲಾಗಿದೆ. ಅಂದ್ರೆ ಇಲ್ಲೆಲ್ಲರೂ ಕೂಡ ಇರುವಂತವರು ಮುಸ್ಲಿಮರಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಸರ್ಕಾರ ಅವರ ಓಲೈಕೆಗೆ ಒಂದು ರೀತಿಯಲ್ಲಿ ಮಾನವೀಯ ನೆಲೆಯಲ್ಲಿ ಒಂದು ಬೇರೆ ಕಡೆ ಒಂದು ನಿವೇಶನವನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ. ಶ್ರೀಲಕ್ಷ್ಮಿ, ಈಗಿರುವಂತಹ ಪ್ರಶ್ನೆ ಪ್ರಮುಖವಾಗಿ ಸರ್ಕಾರ ಇಲ್ಲಿ ಈಗ ಮಾನವೀಯ ದೃಷ್ಟಿಯಿಂದ ಬೇರೆ ಕಡೆ ಒಂದು ನಿವಾಸಗಳನ್ನ ಅಂದ್ರೆ ಒಂದು ನೆಲೆಯನ್ನ ಕಂಡುಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದಾದ್ರೆ, ಇವತ್ತು ಇದೇ ರೀತಿ ಅನೇಕ ಕಡೆ ಈ ಹಿಂದೆ ಕೂಡ ಸ್ತಂಭಗಳ ಸರ್ಕಾರಿ ಜಾಗದಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆದ್ರೂ ಕೂಡ ಆಗ ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಇವರು ತೆರವನ್ನ ಮಾಡಿದ್ರ ಅನ್ನುವ ಅಂದ್ರೆ ಅವ್ರಿಗೂ ಕೂಡ ಒಂದು ನೆಲೆಯನ್ನ ಕೊಡುವಂತ ಕೆಲಸವನ್ನ ಮಾಡಿತ್ತ. ಶ್ರೀಲಕ್ಷ್ಮಿ, ಇನ್ನು ಮತ್ತೊಂದು ಪ್ರಮುಖವಾದಂತ ವಿಚಾರ ಅಂತಂದ್ರೆ, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ KG ಹಳ್ಳಿ ಬಳಿ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲೇ ಇದ್ದಂತಹ ಒಂದಷ್ಟು ಅಲ್ಲಿನ ನಿವಾಸಿಗಳನ್ನ ಅಲ್ಲೂ ಕೂಡ ತೆರವುಗೊಳಿಸಲಾಗಿತ್ತು. ಇವತ್ತಿಗೂ ಕೂಡ ಅವರಲ್ಲಿ ಒಂದು ಟೆಂಟ್ ಅನ್ನ ಹಾಕೊಂಡು ಕೂತಿದ್ದಾರೆ, ಅಲ್ಲಿ ಯಾರು ಕೂಡ ಹೋಗಿಲ್ಲ. ಇಲ್ಲಿರುವಂತ ಮಾನವೀಯತೆ ಅನ್ನುವ ತೋರಿಸುವಂತ ಸರ್ಕಾರ ಅಲ್ಲಿ ಆ ಭಾಗದಲ್ಲಿರುವಂತ ಜನರಿಗೆ ಯಾಕೆ ಮಾನವೀಯತೆಯನ್ನ ತೋರಿಸ್ತಾ ಇಲ್ಲ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ನೋಡಿ, ಈಗ ವಸತಿ ಇಲಾಖೆಯಿಂದ ಕೆಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಅದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಆಲ್ರೆಡಿ ಇಲ್ಲಿ ಇರುವಂತವರನ್ನ ಅವರ ಬಳಿ ಏನೆಲ್ಲ ದಾಖಲೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಅದರ ಬಗ್ಗೆ ನಾನು ದೃಶ್ಯಗಳು ಕೂಡ ತೋರಿಸ್ತಾ ನೋಡಿ. ಇಲ್ಲಿ ತರಕಾರಿನ ತಂದಿಟ್ಕೊಂಡು ಒಂದು ಟೆಂಟ್ ನ ಕೆಳಗಡೆ ಇಲ್ಲಿ ಅವರು ಅಡಿಗೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ವಸತಿ ಇಲಾಖೆಯ ಅಧಿಕಾರಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಬಂದು ಇಲ್ಲಿರುವಂತ ನಿವಾಸಿಗಳಿಂದ ಏನೆಲ್ಲ ದಾಖಲೆಗಳು ಇದೆ ಅವ್ರ ಹತ್ರ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮತ್ತೊಂದು ವಿಚಾರ ಅಂತಾರೆ ಶ್ರೀಲಕ್ಷ್ಮಿ, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ತಹಶೀಲ್ದಾರ್ ಒಬ್ರು ಇಲ್ಲಿ ಬಂದು ಒಂದಷ್ಟು ಪರಿಶೀಲನೆಯನ್ನ ಮಾಡಿದಾಗ ಕೆಲವರು ಇಲ್ಲಿನ ಜಾಗಗಳನ್ನ ಮಾರಾಟ ಮಾಡಿದ್ರು ಅನ್ನೋದು ಒಂದು ತನಿಖೆ ಅಂದ್ರೆ ಅವರು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಅವರು ರಿಪೋರ್ಟ್ ಅನ್ನ ಕೂಡ GBIಗೆ ಕೊಟ್ಟಿದ್ರು. ಅದಾದ ಬಳಿಕ ಇಲ್ಲಿ ಇರುವಂತ ಜಾಗವನ್ನ ಅಂದ್ರೆ ತೆರವು ಮಾಡಬೇಕು ಅಂತೇಳಿ ಸರ್ಕಾರವೇ ಸೂಚನೆ ಕೊಟ್ಟಿತ್ತು. ನೋಡಿ, ಈಗ ಅಲ್ಲಿ ನಾವು ಗಮನಿಸ್ತಾ ಇದೀವಿ, ವಸತಿ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬಂದು ಅವರ ಬಳಿ ಇರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ, ಜೊತೆಗೆ ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಂದ್ರೆ ಅವರ ಬಳಿ ಏನೆಲ್ಲ ದಾಖಲೆಗಳಿದೆ ಅನ್ನೋದ್ರ ಬಗ್ಗೆ ವಸತಿ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಪರಿಶೀಲನೆ ಕೂಡ ಮಾಡ್ತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಂದ್ರೆ ಸಂಪೂರ್ಣವಾದಂತ ಮಾಹಿತಿ ಅಂದ್ರೆ ಇವತ್ತು CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ಗೆ ವರದಿಯನ್ನ ಕೊಡುವ ಸಲುವಾಗಿ ಇಲ್ಲಿ ಎಷ್ಟು ಜನ ಇದ್ದಾರೆ, ಅವರ ಬಳಿ ಏನೆಲ್ಲ ದಾಖಲೆಗಳು ಇದೆ ಅನ್ನೋದನ್ನ ಆ ದಾಖಲೆಗಳನ್ನ ಕೂಡ ಗಮನಿಸಿ ಅದನ್ನ ಆ ಒಂದು ಫೋಟೋ ಸಮೇತವಾಗಿ ನಾವು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತೇಳಿ. ಅಂದ್ರೆ ಮೇಡಮ್, ಈ ಸ್ಲೇಟ್ ಅಲ್ಲಿ ಏನಕ್ಕೆ ಬರ್ತಿರೋದು ನಂಬರ್ ಅವರು ಲಿಸ್ಟ್ ಅಲ್ಲಿ ನೋಡಿ ಅದು ಫೋಟೋ ತಕೊಂಡವ್ರದ್ದು ಇದು ಮಾಡ್ಕೊಳಕ್ಕೆ ಬರೀ ಅಫಿಷಿಯಲ್ಸ್ ಕೇಳಿದ್ದಾರೆ ನಮ್ಮ ಹತ್ರ. ಕೌಂಟಿಂಗ್ ಬೇಕಲ್ವಾ ಎಷ್ಟು ಮನೆಗಳು ಅಂತ, ಅದು ಅವ್ರಿಗೆ ಎಲ್ಲಾ ಮನೆಗಳಿಗೂ ಈ ತರ ಸ್ಲೇಟ್ ಎಷ್ಟು
ಓಕೆ, ಅಂದ್ರೆ ಶ್ರೀಲಕ್ಷ್ಮಿ ನೋಡಿ ಇಲ್ಲಿರೋರು ದಾಖಲೆಗಳನ್ನ ತೋರಿಸಿದ್ರೆ ಹೀಗೆ ತೋರಿಸಿ ನೋಡಿ. ಇವ್ರ ಹತ್ರ ಎಲೆಕ್ಷನ್ ಕಮಿಷನ್ ವೋಟರ್ ಐ ಡಿ ಇದೆ ಶ್ರೀಲಕ್ಷ್ಮಿ, ವೋಟರ್ ಐ ಡಿ ಇದೆ. ಇದರಲ್ಲಿ ಕನ್ನಡದಲ್ಲೇ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಕಡೆ ಅವರ ಅಡ್ರೆಸ್ ಅಲ್ಲಿರುವಂತ ಆಧಾರ್ ಕಾರ್ಡ್ ಅನ್ನ ಕೂಡ ಗಮನಿಸ್ತಾ ಇದೀವಿ. ಯಲಹಂಕ, ಬೆಂಗಳೂರು ಉತ್ತರ, ಕೋಗಿಲು ಲೇಔಟ್ ಅನ್ನೋದನ್ನ ಒಂದು ಕಡೆ ವೋಟರ್ ಐ ಡಿ ಇದೆ ಅವ್ರ ಹತ್ರ, ಜೊತೆಗೆ ಅವ್ರ ಹತ್ರ ಆಧಾರ್ ಕಾರ್ಡ್ ಕೂಡ ಇದೆ. ಅದನ್ನು ಕೂಡ ಇವರು ಅಧಿಕಾರಿಗಳಿಗೆ ಕೊಟ್ಟಿದ್ರ. ಎಲ್ಲರೂ ಕನ್ನಡ ಬರುತ್ತಾ? ಬರ್ತದೆ. ಇಲ್ಲಿಯವರು ನೀವು? ನಾನು ಇಲ್ಲಿಯವ್ರನ್ನೇ. ಇಲ್ಲಿಯವರನ್ನ? ಯಾವ ಊರಿಂದ ಬಂದಿರೋದು? ನಾನು ಬಿಹಾರ್ಲಿಂದ ಬಂದಿದ್ದೀನಿ. ಸೆಟಲ್ಮೆಂಟ್ ಆಗಿದ್ದೀನಿ. ಬಹಳ ವರ್ಷ ಆಯ್ತು? ಆಯ್ತು, ಒಂದು 20 ವರ್ಷ ಮೇಲೆ ಆಗಿದೆ ಸರ್. 20 ವರ್ಷ. 20 ವರ್ಷ ಮೇಲೆ. ನಿಮ್ಮ ಹೆಸರು? ನಾನು ಮೆಹದಿ ಹುಸೇನ್. ಹೌದು. ಎಷ್ಟು ವರ್ಷ ನೀವು ಇಲ್ಲಿ ಸ್ಟೇ ಆಗಿದ್ರಿ? ಇಲ್ಲಿಗೆ ಆಗಿದೆ ಒಂದು 10 ವರ್ಷ ಮುಂದೆ ಸ್ವಲ್ಪ ಆಗಿದೆ. ಹೌದು ಹೌದು. ಇದೆಲ್ಲ ಯಾವಾಗ ಮಾಡಿಸ್ಕೊಂಡ್ರಿ? ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲ? ಜಾಸ್ತಿ ದಿನ ಆಯ್ತು ಸರ್, ಜಾಸ್ತಿ ದಿನ ಆಯ್ತು. ಆಯ್ತು. ಓಕೆ. ಈಗ ಅಧಿಕಾರಿಗಳು ಏನೇನು ಕೇಳಿದ್ರು? ನನ್ಗೆ ಏನು ಇವಾಗ ಕೇಳಿಲ್ಲ ಸರ್. ಹೌದು, ಏನು ಹೇಳಿಲ್ಲ. ಇದು ಅಂದ್ರೆ ವರ್ಗಾವಣೆ ಪ್ರಮಾಣ ಪತ್ರ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಏನಿದು? ಅದು ದೊಡ್ಡ ನರ್ಸ್ ಓದಿದ್ದೇನೆ. ಹೌದು. ನಿಮ್ಗೆ ಯಾರು ಕನ್ನಡ ಬರೋದಿಲ್ಲ? ಎಲ್ಲ ಎಷ್ಟು ದಿವಸ ಆಯ್ತು ಇವರೆಲ್ಲ ಬಂದು ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದು ಸೆಟ್ಲ್ ಆಗಿ? ಇಲ್ಲಿನೇ ಎಲ್ಲ 20 ವರ್ಷ ಇಲ್ಲಿನೇ, ಇದೇ ಏರಿಯಾಕೆನೆ. ಬಟ್ ಇದು ವೋಟರ್ ಐಡಿ ರೀಸೆಂಟ್ ಆಗಿ ಆಗಿರೋ ತರ ಕಾಣಿಸ್ತಾ ಇದೆ. ಇಲ್ಲ, ಅಲ್ಲಿ ಸ್ವಲ್ಪ ಇದು ಮಿಸ್ಟೇಕ್ ಆಗಿದೆ, ಅದು ಮಾಡಿರೋದು. ಹೌದು. ಮತ್ತೆ ಮುಂಚೆ ಎಲ್ಲ ವೋಟರ್ ಐಡಿ ಹಿಂಗ್ ಕೊಡ್ತಿರ್ಲಿಲ್ಲ, ಉದ್ದುದ ಕೊಡೋರು. ಈಗ ಈ ತರ ATM ಕಾರ್ಡ್ ಕಡ್ದು ಹಳದು ಇದೆಯಾ? ಪಾನ್ ಕಾರ್ಡು ಆಗಿದೆ. ಪಾನ್ ಕಾರ್ಡ್ ಯಾವಾಗ ಮಾಡಿಸಿದ್ದು? ನೋಡಿ ಸರ್, ಇವಾಗ ಅಲ್ಲಿ ಡೇಟ್ ಇರ್ಬೋದು, ಅಲ್ಲಿಲ್ಲ. ಅಲ್ಲ, ಯಾವಾಗ ಮಾಡಿಸಿದ್ದು ಅಂತ ನಿಮ್ಗೆ ಗೊತ್ತಿರ್ತಲ್ಲ? ಇದು ಇಲ್ಲ, ಅಭ್ಯಾಸ ಇಲ್ಲ ಸರ್. ಯಾವಾಗ ಮಾಡಿದ್ದು ಸರ್? ಮಾತಾಡ್ತಾವ್ರಲ್ಲ ಅವರು, ಕನ್ನಡದಲ್ಲೇ ಮಾತಾಡ್ತಾವ್ರೆ. ಬಿಹಾರದವ್ರು ಅಂತ ನೋಡಿ, ಎಷ್ಟು ಜನ ಕನ್ನಡ ಮಾತಾಡ್ತಾವ್ರ ಅವರು. ಜಾಸ್ತಿ ದಿನ ಆಯ್ತು ಸರ್. ಇಲ್ಲಿ ಬೆಂಗಳೂರಿನಿಂದ 89 ನಾನು ಸೆಟಲ್ಮೆಂಟ್ ಆಗಿದೆ ಸರ್. ಅವಾಗ ನನ್ನ ಮದುವೆನೇ ಆಗಿಲ್ಲ, ಅವಾಗಿಂದ ಇಲ್ಲಿ ಸೆಟಲ್ ಆಗಿ. ಏನ್ ಹೇಳ್ತಾವ್ರ ಅಧಿಕಾರಿಗಳು ಬಂದಿದ್ರಲ್ಲ? ಇಲ್ಲ, ನನ್ಗೆ ಏನು ಹೇಳಿಲ್ಲ. ಈಗ ಡಾಕ್ಯುಮೆಂಟ್ ಫೋಟೋ ತಗೊಂಡ್ರಲ್ಲ, ಏನಕ್ಕೆ ತಗೊಂಡ್ರು? ಅವ್ರು ಏನ್ ಮಾಡ್ತಾನೆ, ಮೊನ್ನೆ ಕೊಡ್ತೇನೆ ಅಂತ. ಎಲ್ಲಿ ಕೊಡ್ತಾರಂತೆ? ಅವ್ರೇನು ನನ್ಗೆ ಗೊತ್ತಿಲ್ಲ. ಯಾವಾಗ ಕೊಡ್ತಾರಂತೆ? ಗೊತ್ತಿಲ್ಲ. ಕೇಳ್ಬೇಕು ತಾನೆ, ನೀವು ಯಾವಾಗ ಕೊಡ್ತೀರಾ, ಎಲ್ಲಿ ಕೊಡ್ತೀರಾ? ಅವ್ರು ಬರೀ ಫೋಟೋ ತಗೊಂಡೋದ್ರೆ ಮುಗ್ದೋಯ್ತಾ ಸಾಕಂತ ಕೇಳ್ಬೇಕು ತಾನೆ ನೀವು? ಹೌದು, ಕೊಡ್ತಾನೆ ಸರ್. ನಾಗೇಂದ್ರ ಬಾಬು ನೋಡಿ, ಶ್ರೀಲಕ್ಷ್ಮಿ ಇಲ್ಲಿ ಇರೋರ ಹತ್ರ ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಬಿಹಾರದಿಂದ ಬಂದು ಇಲ್ಲೇ ಸೆಟ್ಲ್ ಆಗಿದೀವಿ ಸರ್. 20 ನಾಗೇಂದ್ರ ಬಾಬು, ಇನ್ನು ಕೇರಳದ ರಾಜಕಾರಣಿಗಳು ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟರು, ಏನ್ ಬಂದು ಅಲ್ಲಿ ಪರಿಶೀಲನೆ ಕೂಡ ನಡೆಸ್ಬಿಟ್ರು. ನಾವು ಹೌದು, ಇಂಡಿಯಾ ಇಸ್ ಅ ಫೆಡರಲ್ ಸ್ಟೇಟ್, ಬಟ್ ರಾಜ್ಯ ಸರ್ಕಾರಕ್ಕೆ ಒಂದು ಇಷ್ಟು ಸಣ್ಣ ಸಮಸ್ಯೆಯನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ? ಅದಕ್ಕೆ ಕೇರಳ ರಾಜಕಾರಣಿಗಳು ಬರ್ಬೇಕಾ? ನಮಗೆ ನಮ್ಮ ಮನೆ ಸಮಸ್ಯೆನ ಸಾಲ್ವ್ ಮಾಡ್ಕೊಳಕ್ಕೆ ಆಗಲ್ವಾ? ಅವ್ರು ಬಂದು ಇನ್ಫ್ಲೂಯೆನ್ಸ್ ಮಾಡಿ, ಲಾಬಿ ಮಾಡಿ ಇಲ್ಲಿ ನಮಗೆ ಬುದ್ಧಿ ಹೇಳ್ಕೊಡ್ಬೇಕಾ? ನಮ್ಮ ಕರ್ನಾಟಕದ ರಾಜಕಾರಣಿಗಳಿಗೆ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ವಾ? ಅವ್ರ ಹತ್ರ ಪಾಠ ಕಲಿತು ಇವರು ಮಾಡ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಅವ್ರು ಯಾತಕ್ಕೋಸ್ಕರ ಬಂದಿದ್ರು, ಆ ವಿಚಾರದಲ್ಲಿ ಏನೆಲ್ಲ ಲಾಬಿ ನಡೆದಿದೆ? ನಾಗೇಂದ್ರ ಬಾಬು ನೋಡಿ, ಶ್ರೀಲಕ್ಷ್ಮಿ ಇಲ್ಲಿ ಪ್ರಮುಖವಾಗಿ ಕೇರಳದಿಂದ ಬಂದಿರೋದಕ್ಕೆ ಕಾರಣ, ಇಲ್ಲಿ ಕೇರಳದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋರು ಕೂಡ ತುಂಬಾ ಜನ ಮುಸ್ಲಿಮರು ಇದ್ದಾರೆ. ಹಾಗಾಗಿ ಇಲ್ಲಿದ್ದಂಥವ್ರು ಈ ತರ ನಮಗೆ ಸಮಸ್ಯೆ ಆಗಿದೆ ಅಂತೇಳಿ ಅಲ್ಲಿನ ಒಂದಷ್ಟು ರಾಜಕಾರಣಿಗಳಿಗೆ ಒಂದು ಮಾಹಿತಿ ಹೋದಂತ ನಂತರ ಅಲ್ಲಿದ್ದಂತ ಒಂದಷ್ಟು ಜನ ರಾಜಕೀಯದ ಅಲ್ಲಿನ ನಿಯೋಗ ಇಲ್ಲಿಗೆ ಬಂದು ಇಲ್ಲೆಲ್ಲವನ್ನು ಕೂಡ ಗಮನಿಸಿ ಒಂದು ವರದಿಯನ್ನ ತಯಾರು ಮಾಡಿ ಕೇರಳ ಸಿಎಂಗೆ ಕೊಡ್ತಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಅದರ ಬಗ್ಗೆ ಒಂದು ಪೋಸ್ಟ್ ಅನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಹೇಳ್ತಾರೆ, ನಾವು ಇದು ಸರ್ಕಾರಿ ಜಾಗ, ಅದನ್ನ ಒತ್ತುವರಿ ಮಾಡಿದೀವಿ, ನಾವು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ವಿ ಅಂತ ಹೇಳಿ ಅಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆದ್ರೆ ಯಾವಾಗ KC ವೇಣುಗೋಪಾಲ್ ಅವರು ಎಂಟ್ರಿ ಆಗ್ತಾರೋ, ಯಾಕಂದ್ರೆ ಈಗ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರುವಂತ ಆರೋಪ ಕೂಡ ಇದೆ. ಬಿಜೆಪಿ ನಾಯಕರ ಆರೋಪದಂತೆ KC ವೇಣುಗೋಪಾಲ್ ಅವರ ಎಂಟ್ರಿ ಆದ ಬಳಿಕ ಇಲ್ಲಿ ಒಂದು ಓಲೈಕೆಗೋಸ್ಕರ ಸರ್ಕಾರ ಈಗ ಮಾನವೀಯ ನೆಲೆಯಿಂದ ಒಂದು ಬೇರೆ ಕಡೆ ನಾವು ಮನೆಯನ್ನ ಅವರಿಗೆ ಮಾಡ್ಕೊಡ್ತೀವಿ, ನಿವೇಶನಗಳನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗ ನೋಡಿ, ನಿನ್ನೆ ನಿಯೋಗ ಬಂತು, ವಸತಿ ಇಲಾಖೆ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವ್ರು ಬಂದು ಎಲ್ಲರೂ ಕೂಡ ಸದ್ದಲ್ಲೇ ಗುಡ್ ನ್ಯೂಸ್ ಅನ್ನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ
ಈಗಿರುವಂತ ಪ್ರಶ್ನೆ ಇಲ್ಲಿರುವಂತಹ ನಿವಾಸಿಗಳಿಗೆ ಅಂದ್ರೆ ಇಲ್ಲಿರುವಂತ ಎಲ್ಲರೂ ಕೂಡ ತೆರವು ಮಾಡಲಾಗಿದೆ. ಸುತ್ತಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಅದೇ ದೃಶ್ಯಾವಳಿನ. ಬೇರೆ ಕಡೆ ಈಗ ಪಕ್ಕದಲ್ಲೇ ಇರುವಂತಹ ಒಂದು ಮೈದಾನದಲ್ಲಿ ಅವರಿಗೆ ಒಂದು ವಸತಿಯನ್ನ ಅಂದ್ರೆ ಮಾನವೀಯ ದೃಷ್ಟಿಯಿಂದ ವಸತಿಯನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕೇವಲ ಇಲ್ಲಿಗೆ ಮಾತ್ರ ಮಾನವೀಯತೆ ಸೀಮಿತ ಆಯ್ತಾ? ಬೇರೆ ಕಡೆ ಎಷ್ಟೋ ಕಡೆ ಇವತ್ತು ಕೂಡ ರಸ್ತೆ ಬದಿಗಳಲ್ಲಿ ವಾಸ ಮಾಡ್ತಾರೆ. ಅವರ ಜಾಗವನ್ನ ತೆರವು ಮಾಡಿದಂತ ಹಿನ್ನೆಲೆಯಲ್ಲಿ ಎಷ್ಟೋ ರೈತರು ತಮ್ಮ ಜಾಗವನ್ನ ಬಿಟ್ಟುಕೊಟ್ಟು ಅವರು ಕೂಡ ಒಂದು ಬೀದಿಗೆ ಬಂದರೆ ಇವತ್ತು ಗಡಿನಾಡಿನಲ್ಲಿ ಕನ್ನಡಿಗರು ಎಷ್ಟೋ ಜನ ಅಲ್ಲಿ ಕೂತು ಇವತ್ತು ನಮಗೆ ಸರಿಯಾದಂತ ನೆಲೆಗಳಿಲ್ಲ ಅಂತೇಳಿ ಅವರು ಕೂಡ ಕಣ್ಣೀರನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅವರ ವಿಚಾರದಲ್ಲಿ ಮಾನವೀಯತೆ ಯಾಕೆ ತೋರ್ತಾ ಇಲ್ಲ ಸರ್ಕಾರ? ಇವತ್ತು ಕಾಸರಗೋಡು ಅಂತ ಹೋದಾಗ ಆ ಭಾಗದಲ್ಲಿ ಇವತ್ತು ಎಷ್ಟು ಜನ ಕನ್ನಡಿಗರು ಸಿಲ್ಕೊಂಡಿದ್ದಾರೆ, ಅವರಿಗೆ ಸರಿಯಾದಂತ ನೆಲೆಗಳಿಲ್ಲ, ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚೋಗ್ತಾ ಇದೆ ಗಡಿ ಭಾಗದಲ್ಲಿ. ಆ ವಿಚಾರವಾಗಿ ಯಾಕೆ ಮಾನವೀಯತೆಯನ್ನ ತೋರಿಸ್ತಾ ಇಲ್ಲ? ಕೇವಲ ಇಲ್ಲಿನ ವಿಚಾರವಾಗಿ ಯಾಕೆ ಮಾನವೀಯತೆಯನ್ನ ತೋರಿಸ್ತಾ ಇದೆ ಸರ್ಕಾರ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಇದೇ ವಿಚಾರವನ್ನ ಬಿಜೆಪಿ ಕೂಡ ಒಂದಷ್ಟು ಆರೋಪವನ್ನ ಕೂಡ ಮಾಡ್ತಾ ಇತ್ತು. ಮತ್ತೊಂದು ಕಡೆ ಶ್ರೀಲಕ್ಷ್ಮಿ, ನೀವು ಹೇಳಿದಂತೆ ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ಇದನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಇತ್ತು. ಆದ್ರೆ ಯಾವಾಗ ಇದು ಸರ್ಕಾರಿ ಜಾಗದಲ್ಲಿ, ಪ್ರಮುಖವಾಗಿ ನೋಡಿ ಇಲ್ಲಿ ಇರುವಂತಹ ಜಾಗದಲ್ಲಿ ಒಂದು 3-4 ಜನ ಪಕ್ಕದಲ್ಲಿ ಇದ್ದಂಥವ್ರು ಸೈಟ್ ಗಳನ್ನ ಯಾರೋ ಥರ್ಡ್ ಪಾರ್ಟಿ ಅವರಿಗೆ ಮಾರಾಟ ಮಾಡಿದ್ರು ಅಂತೇಳಿ ತಹಶೀಲ್ದಾರ್ ಒಂದು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ರು GP ಅಧಿಕಾರಿಗಳಿಗೆ. ಇದೆಲ್ಲ ವಿಚಾರಗಳು ಗೊತ್ತಾದ ನಂತರ ಇದು ಸರ್ಕಾರಿ ಜಾಗ ಅಂತೇಳಿ ಗೊತ್ತಾದ್ಮೇಲೆ ತೆರವು ಮಾಡಿ ಅಂತೇಳಿ ಸರ್ಕಾರದ ಸೂಚನೆ ಬಂದ ಬಳಿಕವೇ ಇದೆಲ್ಲವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಸರ್ಕಾರವೇ ಹೇಳ್ತಾ ಇದೆ ಮಾನವೀಯ ದೃಷ್ಟಿಯಿಂದ ನಾವು ಬೇರೆ ಕಡೆ ಮನೆಯನ್ನ ಕೊಡ್ತೀವಿ ಅಂತೇಳಿ. ಓಕೆ, ಸರ್ಕಾರದ ಬಳಿ ಮಾನವೀಯ ದೃಷ್ಟಿಯಿಂದ ಕೊಡ್ತಿದ್ದಾರೆ. ಆದ್ರೆ ಇಲ್ಲಿ ಒಂದು ಹ್ಯಾಂಡಲ್ ನ ಮಾಡುವಂತ ಕೆಪಾಸಿಟಿ ಇರ್ಲಿಲ್ವಾ? ಕೇರಳ ರಾಜಕಾರಣಿಗಳಿಂದ ಅದನ್ನ ಹೇಳಿಸಿಕೊಳ್ಳುವಂತ ಕೆಲಸಗಳಾಯ್ತಾ? 9 ದಿನದಿಂದ ಇಲ್ಲಿ ಇವರೆಲ್ಲರೂ ಕೂಡ ಇಲ್ಲಿ ಇದ್ದು ಶೆಡ್ಗಳಿಂದ ಏನು ಅವರ ಮನೆಗಳನ್ನ ತೆರವು ಮಾಡಿದ ನಂತರ ಟೆಂಟ್ಗಳನ್ನ ಹಾಕೊಂಡು ಅದರಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಯಾವಾಗ ಕೇರಳ ಪಿಣರಾಯಿ ವಿಜಯನ್ ಅವರು ಪೋಸ್ಟ್ ಅನ್ನ ಮಾಡ್ತಾರೋ ಅದಾದ ಬಳಿಕ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬರ್ತಾರೆ. ಇಲ್ಲಿಯವರೆಗೂ ಕೂಡ ಬಂದಿರಲಿಲ್ಲ. ಈಗ ತಮ್ಮ ಇಲಾಖೆಯ ಅಧಿಕಾರಿಗಳನ್ನ ಕಳಿಸಿ ಎಲ್ಲಾ ದಾಖಲೆಗಳನ್ನ ಕೂಡ ಅಂದ್ರೆ ತೆಗೆದುಕೊಳ್ಳುವಂತ ಕೆಲಸಗಳನ್ನ ಕೂಡ ಮಾಡ್ಲಾಗ್ತದೆ. ನೋಡಿ, ಇಲ್ಲಿ ಎಲ್ಲರ ದಾಖಲೆಯನ್ನ ಕೂಡ ಪರಿಶೀಲನೆ ಮಾಡ್ಲಾಗ್ತಾ ಇದೆ. ಪರಿಶೀಲನೆ ಮಾಡಿ ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ, ವೋಟರ್ ID ಕಾರ್ಡ್ಗಳಿದೆ, ಪಾನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಎಲ್ಲವನ್ನು ಕೂಡ ಅದನ್ನ ತಗೊಂಡು ಹೋಗಿ ಈಗ ಅಂದ್ರೆ ನೋಡಿ ಇಲ್ಲಿ ಇರುವಂತವ್ರು ಯಾರು ಕೂಡ ಇಲ್ಲಿಯೇ ಸ್ಥಳೀಯರಂತ ಯಾರು ಇಲ್ಲ, ಎಲ್ಲ ಕೂಡ ಹೊರಗಡೆಯಿಂದ ಬಂದಂತವ್ರು, ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವ್ರು ಇಲ್ಲಿ ಇದ್ದಂತವ್ರು. ಈಗ ಅವರೆಲ್ಲರಿಗೂ ಕೂಡ ಈಗ ವೋಟರ್ ID ಮಾಡಿಸ್ಕೊಂಡದನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. ವಸತಿ ಇಲಾಖೆ ಅಧಿಕಾರಿಗಳು ಕೂಡ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವರ ಮನೆಯ ಬಳಿ ಅಂದ್ರೆ ಎಷ್ಟು ನಂಬರ್ ಅಂದ್ರೆ ಈಗ ಇಲ್ಲಿವರೆಗೂ ಕೂಡ ಎಷ್ಟು ಆಗಿದೆ ಅಂತೇಳಿ ಅಂದ್ರೆ ಎಷ್ಟು ಮನೆಗೆ ಅವರು ಪರಿಶೀಲನೆ ಮಾಡಿದ ಅಂತ ಹೇಳಿ ಈಗ ಆ ಒಂದು ಸ್ಲೈಡ್ ನಲ್ಲಿ ನಂಬರ್ ಅನ್ನ ಕೂಡ ನಾವು ನೋಡಬಹುದು. ಅಲ್ಲಿ 86 ನೋಡಿ, ಈಗ ನಾವು ಆಗ್ಲೇ ನೋಡಿದಾಗ 62 ಇತ್ತು, ಈಗ 86ಕ್ಕೆ ಬಂದಿದೆ. ಇನ್ನು ತುಂಬಾ ಇದೇ ತರ ತೆರವಾಗಿರುವಂತ ತುಂಬಾ ಜನ ಮನೆಗಳಲ್ಲಿ ಅವರ ಎಲ್ಲೆಲ್ಲಿ ಕಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ಅವರು ಅಲ್ಲಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಹೋಗ್ತಾರೆ ಅಧಿಕಾರಿಗಳು, ಅವ್ರ ಹತ್ರ ಏನೆಲ್ಲ ದಾಖಲೆ ಇದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡ್ಕೊಂಡು ಅದನ್ನ ನೋಟ್ ಮಾಡ್ಕೊಂಡು ನೋಡಿ ಇಲ್ಲಿ ಕೂಡ ಒಬ್ರು ಇದ್ದಾರೆ, ಅವ್ರ ಹತ್ರನೂ ಕೂಡ ನೋಡಿ 85ನೇ ಮನೆ ಅಂತೇಳಿ ಈಗ ಪೋಸ್ಟ್ ಸ್ಲೇಟ್ ಅಲ್ಲಿ ಬರೆದು ಅಲ್ಲಿ ಫೋಟೋವನ್ನ ತಗೊಂಡು ನಂತರ ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ಸಿದ್ಧಪಡಿಸಿ. ಯಾಕಂದ್ರೆ ಇವತ್ತು 11 ಗಂಟೆಗೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಕೂಡ ಇರುತ್ತೆ. ಆ ಮೀಟಿಂಗ್ ಅಲ್ಲಿ ಅದನ್ನ ಅಂದ್ರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳಿಸೋದಕ್ಕೆ ನೋಡಿ ಇವರು ಕೂಡ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಕನ್ನಡ ಬರ್ತಾ? ಎಲ್ಲಿವರು? ನಾವು ಇಲ್ಲೇ ಅವ್ರೆ ಸರ್. ನಮ್ದು ಎಲ್ಲ ಬೇರೆ ಕಡೆಯಿಂದ ಬಂದು 2 ವರ್ಷದಿಂದ 5 ವರ್ಷದಿಂದ ಇಲ್ಲೇ ಇದ್ದೀವಿ ನಾವು ಎಲ್ಲ. ಇಲ್ಲಿ ಇದು ಮಾಡ್ಕೊಂಡಿದ್ದು ಮೊನ್ನೆ ಬಂದು 20 ದಿವಸ ಆಯ್ತು. ಇದೆಲ್ಲ ಇದು ಮಾಡ್ಬಿಟ್ಟು ಹೊಡೆದ್ಬಿಟ್ಟವ್ರೆ. ನಾವು ನಮ್ಗೆ ಯಜಮಾನಿಗೆ ಸ್ಟ್ರೋಕ್ ಆಗಿದೆ. ಎಲ್ಲಿಂದ ಬಂದಿರೋದು ನೀವು? ಯಾವ ಊರು? ನಾವು ಇದು ತಿಪ್ಟೂರಿಂದ. ಇದು ಇಲ್ಲೇ ಇದ್ದು ಇವಾಗ ನೋಡಿದ್ರೆ ಈ ತರ ಆಗ್ತಾ ಇದೆ. ನಮ್ಗೆ ತುಂಬಾ ಸ್ಟ್ರೋಕ್ ಇದೆ ಅಂತ ಎಲ್ಲ ಒಂದ್ ಮನೆ ನೋಡಿ ಇದೀವಿ ನಾವು ಬಾಡಿಗೆ ಮಾಡ್ಕೊಂಡು. ಇವಾಗ ನಿನ್ನೆ ಮನೆಯಿಂದ ಮಾಡಿದ್ರು, ನಾವು ಬಿಟ್ಟು ಬರಕ್ ಆಗಿಲ್ಲ. ಅವ್ರು ಸ್ಟ್ರೋಕ್ ಇದಾರಲ್ಲ ಅಂತ. ಇವಾಗ ಯಾರು ಹೇಳಿದ್ರು ಈ ತರ ಬರ್ರಿ ಅಂತ, ಅದಕ್ಕೆ ನಾವು ನೋಡಿ ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ನೋಡಿ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ GBA ಸಾಕಷ್ಟು ಕಡೆ ತೆರವು ಕಾರ್ಯಾಚರಣೆ ಮಾಡಿದೆ. ಬೇಕಾದಷ್ಟು ಕಡೆ ಸುಮಾರು 300ಕ್ಕೂ ಹೆಚ್ಚು ಮನೆಗಳ ತೆರವು ಕಾರ್ಯಾಚರಣೆ GBA ಕಡೆಯಿಂದ ನಡೆದಿದೆ. ಆದ್ರೆ ಆ ಎಲ್ಲಾ ಕೇಸಲ್ಲೂ ಕೂಡ ಸರ್ಕಾರ ಇದೇ ರೀತಿ ಕರುಣೆ ತೋರಿಸಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡೋದಕ್ಕೆ CM ಖುದ್ದಾಗಿ ಮೀಟಿಂಗ್ ಮಾಡ್ತಾ ಇರುವಂತದ್ದು ಏನು ಕಂಡು ಬಂದಿಲ್ಲ. ಈ ಕೇಸ್ನಲ್ಲಿ ಮಾತ್ರ ವಿಶೇಷವಾದಂತಹ ಆಸಕ್ತಿಯನ್ನ ಸರ್ಕಾರ ತೋರಿಸ್ತಾ ಇದೆ. ಕೆಂಗೇರಿ, ಬಾಣಸ್ವಾಡಿ, ಕೋರಮಂಗಲ ಸೇರಿ ಹಲವು ಕಡೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. GBA ಇಂದ 300ಕ್ಕೂ ಹೆಚ್ಚು ನಿವಾಸಿಗಳನ್ನ ತೆರವು ಮಾಡಲಾಗಿದೆ. ಆ ಒತ್ತುವರಿದಾರರ ಮೇಲೆ ಯಾವುದೇ ಕರುಣೆ ತೋರಿಸಿಲ್ಲ ಸರ್ಕಾರ. ಆದ್ರೆ ಇದೀಗ ಈ ಕೋಗಿಲು ಲೇಔಟ್ ವಿಚಾರದಲ್ಲಿ ಮಾತ್ರ ಬಹಳ ಸಾಫ್ಟ್ ಆಗ್ಬಿಟ್ಟಿದೆ. ಅದೇನು ಕರುಣೆ! ಓಹೋಹೋ. ಕೇರಳ ಸರ್ಕಾರ ಎಂಟ್ರಿ ಕೊಟ್ಟಿರೋ ಬೆನ್ನಲ್ಲೇ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಈಗ ಪರ್ಯಾಯ ಮನೆ ನೀಡೋದಕ್ಕೆ ಸಿದ್ಧತೆ ನಡೆಸಲಾಗಿದೆ.
ಅದೇ ಥರ ಮಹಾರಾಷ್ಟ್ರ ಸರ್ಕಾರ, ಅದೇ ಥರ ಆಂಧ್ರ ಪ್ರದೇಶ ಸರ್ಕಾರ, ಅದೇ ಥರ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳು ಬಂದು ಅವ್ರಿಗೆ ಮನೆ ಕೊಡಿ ಇವ್ರಿಗೆ ಮನೆ ಕೊಡಿ ಅಂತ ನಮ್ಮ ರಾಜ್ಯದೊಳಗಡೆ ಹೇಳಕ್ಕೆ ಶುರು ಮಾಡಿದ್ರೆ ನೀವು ಎಲ್ಲರಿಗೂ ಮನೆ ಕೊಟ್ಕೊಂಡು ಹೋಗ್ತೀರಾ ಅಥವಾ ಅವ್ರು ಹೇಳ್ದಂಗೆಲ್ಲ ಮಾಡ್ಕೊಂಡು ಹೋಗ್ತೀರಾ? ಲೆಟ್ಸ್ ಗೆಟ್ ಬ್ಯಾಕ್ ಟು ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ಇದೀಗ ಕೋಗಿಲು ಲೇಔಟ್ ವಿಚಾರದಲ್ಲಿ ಮಾತ್ರ ಸರ್ಕಾರ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತೆ, ಪರ್ಯಾಯ ವ್ಯವಸ್ಥೆ ಅಂತೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಎಲ್ಲೇ ಒತ್ತುವರಿ ಮಾಡೋದಾದ್ರೂ ಆ ಜನಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅದನ್ನ ಒಂದು ವ್ಯವಸ್ಥಿತವಾದ ವಿಧಾನದಲ್ಲಿ ಮಾಡಬಹುದಾಗಿತ್ತು. ಸೊ ಇಷ್ಟೆಲ್ಲ ಹೈಡ್ರಾಮಾ ಯಾಕೆ? ಕೇರಳದ ಲಾಬಿಗೆ ಸರ್ಕಾರ ಮಣಿತಾ ಇದೆಯಾ? ಮುಂದೆ ಏನಾಗುತ್ತೆ? ಇವತ್ತು ಮೀಟಿಂಗಲ್ಲಿ ಏನಾಗ್ಬೋದು? ಸರ್ಕಾರ ಏನು ನಿರ್ಧಾರ ಕೈಗೊಳ್ಬೋದು? ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ, ನೋಡಿ, ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಸಚಿವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ನಿವಾಸಿಗಳ ಜೊತೆ ಮಾತುಕತೆಯನ್ನ ಆಡಿ ಅವ್ರಿಗೆ ನಾನು ಸದ್ಯದಲ್ಲೇ ನಿಮ್ಗೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೂಡ ಕೊಡ್ತೀನಿ ಅಂತ ಹೇಳಿ ಹೋಗಿರುವಂತ ಅವರ ಒಂದು ಮೂಮೆಂಟ್ ಅನ್ನ ನೋಡಿದ್ರೆ, ಅವರ ಆ ಸಂದರ್ಭದ ಹೇಳಿಕೆಯನ್ನ ಗಮನಿಸಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಇರುವಂತವ್ರು ಎಲ್ರಿಗೂ ಕೂಡ ಈಗ ಒಂದು ಸೂರನ್ನ ಕಲ್ಪಿಸಿಕೊಡುವಂತ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಸರ್ಕಾರ ಮಾಡೋದ್ರಲ್ಲಿ ನಿಶ್ಚಿತ ಅನ್ನೋದು ಗೊತ್ತಾಗ್ತದೆ. ಯಾಕೆಂತ ನೋಡಿ, ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಬಂದು ಹೋದ ನಂತರ ಈಗ ಅವರೇ ಇಲಾಖೆಯ ಅಧಿಕಾರಿಗಳು ಇಲ್ಲ AEE ಬಂದು ಅವರ ನೇತೃತ್ವದಲ್ಲಿ ಇಲ್ಲಿರುವಂತವರ ಒಂದು ಲಿಸ್ಟ್ ಅನ್ನ ತೆಗೆದುಕೊಂಡು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ತಗೊಂಡು ಹೋಗಿ ಇವತ್ತು 11 ಗಂಟೆ ಆದ್ರೆ ಅಲ್ಲಿ ಮೀಟಿಂಗ್ ಆಗೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಅವನೊಂದು ವರದಿಯನ್ನ ಸಬ್ಮಿಟ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ನೋಡಿ, ಎಲ್ಲಾ ಕಡೆಯಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತದನ್ನ ಗಮನಿಸಿದ್ರೆ ಇಲ್ಲೇ ಪಕ್ಕದಲ್ಲೇ ಒಂದು ಮೈದಾನವನ್ನ ಕೂಡ ಗುರುತಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಮೈದಾನದಲ್ಲಿ ಇವರಿಗೆ ಒಂದು ಸೂರನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ನೋಡಿ, ಇವತ್ತು ಅಧಿಕಾರಿಗಳು ಬಂದು, ವಸತಿ ಇಲಾಖೆ ಅಧಿಕಾರಿಗಳೇ ಖುದ್ದಾಗಿ ಬಂದು ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡ್ತಿರೋದನ್ನ ಗಮನಿಸಿದ್ರೆ ಅವರಿಗೆ ಒಂದು ಮಾನವೀಯ ದೃಷ್ಟಿಯಿಂದ ನೆಲೆಯನ್ನ ಕಲ್ಪಿಸಿಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್ಕಾರದಲ್ಲಿ ಇವತ್ತೊಂದು ಮಹತ್ವದ ಮೀಟಿಂಗ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್ ನಲ್ಲಿ ಸ್ಪಷ್ಟವಾಗಿ ಇವತ್ತು ಒಂದು ರಾಜ್ಯ ಸರ್ಕಾರ ಇಲ್ಲಿ ಏನು ಇವತ್ತು ಎಲ್ಲ ಕಳ್ಕೊಂಡಿದ್ದಾರೆ ಅವರಿಗೆ ಒಂದು ಮಾನವೀಯ ದೃಷ್ಟಿಯಿಂದ ಸೂರನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರ ಮುಂದಿನ ದಿನದಲ್ಲಿ ಇದು ಯಾವುದೇ ರೀತಿಯಂತ ಬೇರೆ ತಿರುವುಗಳನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಇವತ್ತು ಸರ್ಕಾರಿ ಜಾಗದಲ್ಲಿ ಇರುವಂತಹ ತುಂಬಾ ಕಡೆ ಇವತ್ತು ಸರ್ಕಾರಿ ಜಾಗದಲ್ಲಿ ಒತ್ತುವರಿಗಳಾಗಿದೆ. ಆ ಒತ್ತುವರಿ ಆಗಿರುವಂತಹ ಜಾಗದಲ್ಲಿ ಎಲ್ಲವೂ ಕೂಡ ತೆರವನ್ನ ಮಾಡಬೇಕು ಅಂತಂದ್ರೆ ಅಲ್ಲೂ ಕೂಡ ಮಾನವೀಯ ದೃಷ್ಟಿಯಿಂದ ಅಲ್ಲೂ ಕೂಡ ಒಂದು ಸೂರನ್ನ ಕಲ್ಪಿಸಿಕೊಟ್ಟು ಆಮೇಲೆ ಇವರು ತೆರವನ್ನ ಮಾಡುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಮುಂದಿನ ದಿನದಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಅದು ಬಹಳ ತಿರುವುಗಳನ್ನ ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಕೂಡ ಇದ್ದೇ ಇದೆ. ಶ್ರೀಲಕ್ಷ್ಮಿ, ಈ ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ITBT ಕನ್ನಡ ಸಂಘ ಏನಿದೆ ಇದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಬೇರೆ ಕಾರ್ಮಿಕರ ಮನೆಗಳನ್ನೆಲ್ಲ ತೆರವುಗೊಳಿಸಿದಾಗ ಸರ್ಕಾರ ಏನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ಈಗ ಈ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆ. ಬೆನ್ನು ಮೂಳೆ ಇಲ್ಲದೆ ಇರೋ ಸರ್ಕಾರ ಇದು ಅಂತ ITBT ಕನ್ನಡ ಸಂಘ ಸಿಡಿದೆದ್ದಿದೆ. ಬೇಕಾದಷ್ಟು ಕಡೆ ಕಾರ್ಮಿಕರ ಮನೆಗಳನ್ನ ಕೆಡವಿದಾಗ ಯಾರು ಮಾತಾಡಲ್ಲ. ಸರ್ಕಾರಿ ಜಾಗದಲ್ಲಿ ಈಗ ವಲಸಿಗರ ಮನೆಗಳನ್ನ ಕೆಡವಿದಾಗ ಅದಕ್ಕೆ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗ್ತಾರೆ. ನಮ್ಮ ರಾಜಕಾರಣಿಗಳು ಅದಕ್ಕೆ ತಕ್ಕನಾಗಿ ಅವರ ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರಾ ಅನ್ನುವಂಥ ಆಕ್ರೋಶವನ್ನ ITBT ಕನ್ನಡ ಸಂಘ ವ್ಯಕ್ತಪಡಿಸಿದೆ. ಯಾರ ಲಾಬಿಗೂ ಸರ್ಕಾರ ತಲೆ ಬಾಗಬಾರದು ಅಂತ ITBT ಕನ್ನಡ ಸಂಘ ಆಗ್ರಹ ಪಡಿಸ್ತಾ ಇದೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನು ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು.
ಆದರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ ವಿಚಾರ ಅಂತ ಹೇಳಿ. ಮೈಸೂರಿನ ಹುಣಸೂರಿನಲ್ಲಿ ಸಿನಿಮೀಯ ಸ್ಟೈಲ್ನಲ್ಲಿ ಒಂದು ದರೋಡೆ ನಡೆದಿದೆ. ಗನ್ ಹಿಡಿದು ಸ್ಕೈ ಜ್ಯುವೆಲ್ಲರಿ ಶಾಪ್ಗೆ ನುಗ್ಗಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಪ್ರತಿ ಸಿಬ್ಬಂದಿಗೂ ಕೂಡ ಇಲ್ಲಿ ಬಂದಂತ 5 ಮಂದಿ ದರೋಡೆಕೋರರು ಗನ್ ತೋರಿಸಿದ್ದಾರೆ. ಅಪಾರ ಪ್ರಮಾಣದ ಚಿನ್ನವನ್ನ ಕದ್ದಿದ್ದಾರೆ. ಚಿನ್ನವನ್ನ ಕದ್ದ ನಂತರದಲ್ಲಿ ಪರಾರಿಯಾಗಿದ್ದಾರೆ. ಈಗ ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇರೋದು, ಜೊತೆಯಲ್ಲಿ ಯಾರವರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪತ್ತೆ ಹಚ್ಚುವಂತ ಕಾರ್ಯಗಳಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ದರೋಡೆಯ ಭಯಾನಕ ದೃಶ್ಯ ಲಭ್ಯ ಆಗಿದೆ. ಹಾಡ ಹಗಲೇ ಮಧ್ಯಾಹ್ನದ ಹೊತ್ತಿನಲ್ಲಿ ಈ ದರೋಡೆಕೋರರು ಏಕಾಏಕಿಯಾಗಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ನಂತರದಲ್ಲಿ ಕೇವಲ 5 ನಿಮಿಷದಲ್ಲಿ ಚಿನ್ನಾಭರಣವನ್ನ ಕದ್ದು ಲೂಟಿ ಮಾಡಿರೋದು. ಹಾಡ ಹಗಲೇ ಹುಣಸೂರು ಚಿನ್ನದ ಅಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇವಲ 4 ನಿಮಿಷದಲ್ಲಿ ಈ ಕಳ್ಳತನವನ್ನ ಕಳ್ಳರು ಮಾಡಿದ್ದಾರೆ. ಆನಂತರ ಪರಾರಿಯಾಗಿದ್ದಾರೆ. ಚಿನ್ನದ ಅಂಗಡಿ ದರೋಡೆಗೆ 7 ಗನ್ ಬಳಸಿದ್ದಾರೆ ಈ ಕಳ್ಳರು. ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಜ್ಯುವೆಲ್ಲರಿ ಶಾಪ್ಗೆ ಎಂಟ್ರಿ ಕೊಡ್ತಾರೆ. 2 ಗಂಟೆ 8 ನಿಮಿಷಕ್ಕೆ ಈ ಜ್ಯುವೆಲ್ಲರಿ ಶಾಪ್ನಿಂದ ಎಕ್ಸಿಟ್ ಆಗಿದ್ದಾರೆ. CCTV ಫುಟೇಜಸ್ ಈ ಟೈಮಿಂಗ್ಸ್ ಅನ್ನು ತೋರಿಸ್ತಾ ಇದೆ. ಯಾವ ಕಡೆ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗಿದೆ ನೋಡಿ. ದ್ವಿಚಕ್ರ ವಾಹನಗಳನ್ನು ಬಳಸಿರೋದು ಬಂದಿರೋದು 5 ಮಂದಿ. ಈ 5 ಮಂದಿ ಕೂಡ ಮುಸುಕನ್ನ ಹಾಕಿದ್ರು, ಜೊತೆಯಲ್ಲಿ 2 ಹೆಲ್ಮೆಟ್ ಹಾಕಿದ್ರು ಅನ್ನುವಂಥ ಮಾಹಿತಿ. 3 ಮಂದಿ 7 ಗನ್ಗಳನ್ನು ಬಳಸಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈ ದೃಶ್ಯಗಳೆಲ್ಲವೂ ಈ ಚಿನ್ನ ಕದ್ದ ನಂತರದಲ್ಲಿ ಪರಾರಿ ಆಗ್ತಾ ಇರುವಂಥ ದೃಶ್ಯ. ಒಂದು ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ದರೋಡೆ ನಡೆದಿದೆ. ಯಾವುದೇ ಬೆಳ್ಳಿ ಆಭರಣಗಳನ್ನು ಮುಟ್ಟಿಲ್ಲ, ವಜ್ರದ ಆಭರಣಗಳನ್ನು ಮುಟ್ಟಿಲ್ಲ, ಚಿನ್ನದ ಆಭರಣಗಳನ್ನಷ್ಟೇ ಕದ್ದು ಪರಾರಿಯಾಗಿರೋದು. ಈಗ ಈ ಘಟನೆ ನಿನ್ನೆ ಮಧ್ಯಾಹ್ನ 2 ಗಂಟೆ ನಡೆದಿರೋದು. ಸುಮಾರು 16-17 ಗಂಟೆ ಕಳೆದ್ರೂ ಕೂಡ ಯಾರಿವರು ಅನ್ನುವಂಥ ನಿಟ್ಟಿನಲ್ಲಿ ಪತ್ತೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆ ಪತ್ತೆ ಹಚ್ಚುವಂಥ ಕಾರ್ಯ ನಡೀತಾ ಇದೆ. ಬ್ಯಾಗ್ಗಳನ್ನು ತಂದಿದ್ರು, ಬ್ಯಾಗ್ಗಳಿಗೆಲ್ಲವನ್ನು ಕೂಡ ತುಂಬಿಸಿದ್ರು. ಬೇರೆ ಯಾವುದೇ ಆಭರಣಗಳನ್ನು ತಗೊಂಡಿಲ್ಲ, ಚಿನ್ನದ ಆಭರಣಗಳನ್ನು ತಗೊಂಡಿದ್ದಾರೆ. ಅದರಲ್ಲೂ ಅಪಾರ ಪ್ರಮಾಣದ ಚಿನ್ನವನ್ನು ದೋಚಿ ಪರಾರಿಯಾಗಿದ್ದಾರೆ. ಕೇವಲ 4 ನಿಮಿಷ ಅವ್ರು ತಗೊಂಡಿರೋದು. ಆಸ್ ಪರ್ CCTV ಫುಟೇಜಸ್ ಅನ್ನು ಗಮನಿಸಿದ್ರೆ 2 ಗಂಟೆ 4 ನಿಮಿಷಕ್ಕೆ ಎಂಟ್ರಿ ಆಗಿ 2 ಗಂಟೆ 8 ನಿಮಿಷಕ್ಕೆ ಎಸ್ಕೇಪ್. ಈ 4 ನಿಮಿಷದಲ್ಲಿ ಸುಮಾರು 4ರಿಂದ 5 ಕೋಟಿ ದರೋಡೆ ಮಾಡಿರಬಹುದು ಅನ್ನುವಂಥ ಒಂದಷ್ಟು ಅಂದಾಜಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅಲ್ಲಿನ ಸಿಬ್ಬಂದಿಯನ್ನ ಗನ್ ಬಳಸಿ ಕೆಳಗೆ ಕೂರಿಸ್ತಾರೆ. ಆನಂತರ ಒಬ್ಬಾಕಿಯನ್ನ ಅಲ್ಲೇ ಪಕ್ಕದಲ್ಲಿರುವಂಥ ಆ ಚೇರ್ ಮೇಲೆ ಕೂರಿಸ್ತಾರೆ. ಇಲ್ಲೇ ಕುತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗನ್ ಪಾಯಿಂಟ್ನಲ್ಲಿ ಹೆದರಿಸಿರೋದು. ಹುಣಸೂರಲ್ಲಿ ನಡೆದಿರುವಂಥ ಘಟನೆ ಸ್ಕೈ ಜ್ಯುವೆಲ್ಲರಿ ಶಾಪ್ನಲ್ಲಿ ನಡೆದಿರೋ ದರೋಡೆ ಪ್ರಕರಣ ಇದು. ಅವರು ಎಸ್ಕೇಪ್ ಆಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಈಗ ನೀವು ಗಮನಿಸ್ತಾ ಇದ್ದೀರಾ. ಆ ನಂತರ ಎಲ್ಲಿ ಹೋದ್ರು, ಯಾವ ಕಡೆ ಹೋದ್ರು, ಬೈಕಲ್ಲೇ ಹೋದ್ರಾ ಅಥವಾ ವಾಹನಗಳನ್ನು ಬದಲಾವಣೆ ಮಾಡಿಕೊಂಡ್ರಾ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಒಟ್ಟು ಅವ್ರ ಬೈಕಲ್ಲಿ 2 ಬೈಕಲ್ಲಿ ಒಟ್ಟಿಗೆ ಬಂದರೆ ಹೇಗೆ ಸರ್ ಅಂತ? 2 ಬೈಕಲ್ಲಿ, ಒಂದು ಬೈಕಲ್ಲಿ 3 ಮೆಂಬರ್ಸ್ ಹೋಗಿದ್ದಾರೆ, ಒಂದು ಬೈಕಲ್ಲಿ 2 ಹೋಗಿದ್ದಾರೆ ಸರ್. ಅದು ಬರ್ಬೇಕಾದ್ರೆ ಒಟ್ಟಿಗೆ ಬಂದರೆ ಹೇಗೆ ಸರ್? ಅದು ನಮಗೆ ಗೊತ್ತಿಲ್ಲ ಸರ್. ಅದು ಒಳಗಡೆಯಿಂದ ಹೆಂಗೆ ಬಂದಿದ್ದಾರೆ, ಅವರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ, ಔಟ್ಸೈಡಲ್ಲಿ ಯಾವ ರೀತಿ ವಾಚ್ ಮಾಡಿದ್ದಾರೆ, ಎಷ್ಟು ಗಂಟೆಗೆ ಬಂದಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಬಟ್ 2 ಗಂಟೆ ಸಮಯದಲ್ಲಿ ಒಳಗಡೆ ಫಸ್ಟು ಸೇಮ್ ಗ್ರಾಹಕರು ಯಾವ ರೀತಿ ಬರ್ತಾರೆ ಆ ರೀತಿ ಒಳಗಡೆ 2 ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗಿ ಆವಾಗ ನಮಗೆಲ್ಲ ಗನ್ ತೋರಿಸಿ ಬೆದರಿಸಿದ ಮೇಲೆ ಇನ್ನು ನೆಕ್ಸ್ಟ್ 3 ಜನ ಬಂದು ಅವರು ಹೆಲ್ಮೆಟ್ ಮತ್ತು ಮಾಸ್ಕ್ ಹಾಕಿ ಅವರು ಒಳಗಡೆ ಎಂಟ್ರಿ ಆಗಿ ಆಭರಣ ಎಲ್ಲ ದೋಚಿ ಎಕ್ಸಿಟ್ ಆಗಿದ್ದು. ಫೈರ್ ಏನಕ್ಕೆ ಮಾಡೋದು ಸರ್ ಅಂತ ಅವರು? ಸರ್ ಫೈರ್ ಏನಕ್ಕೆ ಮಾಡಿದಂದರೆ, ನಾವು ಔಟ್ಸೈಡಲ್ಲಿ ಅವರು ದೋಚ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಹಿಂದೆ ನಾವು ಟ್ರೇಸ್ ಮಾಡೋಕ್ಕೆ ಅಂತ ನಾವು ಹೋದಾಗ ಅವರು ನಾವು ಕಳ್ಳ ಅಂತ ನಾವು ಕೂಗ್ತಾ ಇದ್ವಲ್ಲ, ಕೂಗ್ತಾ ಇರ್ಬೇಕಾದ್ರೆ ಪಬ್ಲಿಕ್ ಎಂದು ಏನಾದ್ರೂ ಸಿಗಾಕೊಳ್ಳೋ ಅನ್ನೋ ಒಂದು ಸೂಚನೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಫೈರ್ ಮಾಡಿದ್ದಾರೆ. ಆ ಫೈರ್ ಕೂಡ ಪೊಲೀಸಿಗೆ ಸಿಕ್ಕಿದೆ. ಅದು ಬುಲೆಟ್ ಕೂಡ ಪೊಲೀಸಿಗೆ ಸಿಕ್ಕಿದೆ. ಅದು ಕೂಡ ಒರಿಜಿನಲ್ ಅಂತ ಸಾಬೀತಾಗಿದೆ ಸರ್. ಭಾಳ ಪ್ರಮುಖವಾಗಿ ಸರ್, ಎಲ್ಲವೂ ಕೂಡ ಅಸಲಿ ಚಿನ್ನನೇ ಇತ್ತ ಹೇಗೆ ಸರ್? ಯಾಕಂದರೆ ಕೆಲವೊಬ್ಬರು ಅದೆಲ್ಲ ತೋರಿಸಲ್ತವ್ರಿಗೆ ಮಾಡಿಕೊಡುವಂತಹ ಕೆಲಸಗಳಾಗ್ತದೆ ಬೇರೆ ಬೇರೆ ಶಾಪ್ಗಳಲ್ಲಿ ಸರ್. ಇಲ್ಲಿ ಪ್ರತಿಯೊಂದು ಕೂಡ ಪ್ಯೂರ್ ಗೋಲ್ಡ್ ಇತ್ತ ಹೇಗೆ ಸರ್ ಅಂತ? ಸರ್ ನಮ್ಮದು ಪ್ಯೂರ್ ಗೋಲ್ಡು ಮತ್ತು 916 HID ಹಾಲ್ಮಾರ್ಕು ಸರ್, ವಿತ್ GST ನಮ್ಮದು ಇರೋವಂಥದ್ದು. ನಾವು ಯಾವುದೇ ಆದಂಥ ಬೇರೆ ಆದಂಥ ರೀತಿ ಆಭರಣ ಸೇಲ್ ಮಾಡಲ್ಲ. ಕಡಿಮೆ ನಾವು ಯಾವುದನ್ನು ಕೂಡ ಕಡಿಮೆ ಟಚ್ ಇರೋದು ಯಾವುದನ್ನು ಕೂಡ ನಾವು ಸೇಲ್ ಮಾಡಲ್ಲ. ನಮ್ಮದೆಲ್ಲ BAS 916 HID ಹಾಲ್ಮಾರ್ಕ್ ಇರೋ ಪ್ರಾಡಕ್ಟ್ ನಮ್ಮದು ಪ್ರತಿ ಪ್ರಾಡಕ್ಟು ಕೂಡ. ಬಟ್ ಈ ರೀತಿ ಆಗಿದೆ ಸರ್ ಇದು.
ಅಂದರೆ ನೀವು ಹಿಂದೆ ಆ ಥರ ನೋಡಿದ್ದಾರೆ ಯಾವ ಥರ ಅವ್ರನ್ನ 5 ಜನನ ಅಂತ? ಯಾವುದನ್ನು ಸರ್ ನಮಗೆ ಅದು ಇದೇ ಫಸ್ಟ್ ಟೈಮ್ ನೋಡಿರೋದು ಅನ್ನಿಸ್ತಾ ಇದೆ. ಬಟ್ ಅವರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ, ಯಾವ ರೀತಿ ಬಂದು ಹೊಡೆದಿದ್ದಾರೆ, ಅದು ಈಗ ಪೊಲೀಸ್ ತನಿಖೆಯಲ್ಲಿ ಏನಾದ್ರೂ ಸಿಕ್ಕಿದ್ರೆ ಗೊತ್ತಾಗುತ್ತೆ ಸರ್. ಅಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಕಳ್ತನ ಶುರು ಮಾಡಲಿಲ್ಲ, ಅವರು ದರೋಡೆ ಶುರು ಮಾಡಲಿಲ್ಲ. ತಕ್ಷಣ ಅವ್ರು ಕಳ್ತನ ಶುರು ಮಾಡಲಿಲ್ಲ. ಸೇಮ್ ಗ್ರಾಹಕರು ಯಾವ ರೀತಿ ಎಂಟ್ರಿ ಕೊಡ್ತಾರೆ ಅದೇ ರೀತಿ ಸೇಮ್ ಎಂಟ್ರಿ ಕೊಟ್ಟು ಒಳಗಡೆ ಬಂದಾದ್ಮೇಲೆ ಆಮೇಲೆ ಜೇಬಿಂದ ರಿವಾಲ್ವರ್ಗಳನ್ನು ತೆಗೆದು ಬೆದರಿಸಿ ಆಮೇಲೆ ನೆಕ್ಸ್ಟ್ 3 ಜನ ಬಂದು ಆಭರಣಗಳೆಲ್ಲ ದೋಚಿದ್ರು. ಒಟ್ಟು ಎಷ್ಟು ಗಲ್ಲಿತ್ತು ಸರ್ ಒಟ್ಟು? ಸರ್ ನಮ್ಮದು ಯಾವುದು ಗನ್ಗಳು ಸರ್ ಒಂದು 8-9 ಗನ್ ಇದೆ ಅವ್ರ ಹತ್ರ. ಅಂದರೆ ಎಲ್ಲರೂ 2 ಗನ್ ಇಟ್ಕೊಂಡಿದ್ದಾರೆ ಹೇಗೆ ಸರ್ ಅಂತ? 2 ಗನ್ ಇಟ್ಕೊಂಡಿದ್ರಂತೆ ಸರ್. ಅಂದರೆ ಆಲ್ಮೋಸ್ಟ್ ಒಬ್ಬೊಬ್ಬರ ಹತ್ರ ಫಸ್ಟ್ ಒಳಗಡೆ 2 ಎಂಟ್ರಿ ಆಗಿದಾರಲ್ಲ ಅವ್ರ ಹತ್ರ 2 ಗನ್ನೇ ಇರುತ್ತಂತೆ. ಮತ್ತು ಇವ್ರು ಹೋಗ್ಬೇಕಾದ್ರೆ ಇವರು ಹಿಂದ್ಗಡೆ ಕೆಳಗಡೆಯಿಂದ ಬಂದು ರಿಟರ್ನ್ ಅವರು ಹೊರಗಡೆ ಬಂದ್ರಲ್ಲ ಅವಾಗ ಇವ್ರು ಹಿಂದ್ಗಡೆ ಹೋದಾಗ ಇವರು ಫೈರ್ ಮಾಡಿರೋದು. ಅಂದರೆ ಇವರು ಕಳ್ಳ ಅಂತ ಕೂಕೊಂಡು ಹೋಗಿದಾರಲ್ಲ ಅವಾಗ ಏನಾರು ಹೊರಗಡೆ ಜನಗಳೇನಾರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರಿಗೂ ಫೈರ್ ಮಾಡಿದ್ದಾರೆ. ಅದು ಆಲ್ಮೋಸ್ಟ್ ಇವ್ರಿಗೆ ಯಾರಿಗೂ ಟಚ್ ಆಗಿಲ್ಲ, ಅಂದರೆ ಬೇರೆ ಕಡೆ ಆಗಿದೆ ಹೋಟೆಲ್ ಸರ್. ಅದು ಬುಲೆಟು ಕೂಡ ಸಿಕ್ಕಿದೆ. ಅಂದರೆ ಇವರು ನಮ್ಮಲ್ಲಿ ಏನಾಗೈತೆ ಅಂದರೆ ಇವರು ಆಲ್ಮೋಸ್ಟ್ ಅವ್ರು ಒಳಗಡೆ ಎಂಟ್ರಿ ಆಗಿದಾರಲ್ಲ, ಎಂಟ್ರಿ ಆದ ತಕ್ಷಣ 2 ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆದ ತಕ್ಷಣ ಇವ್ರಿಗೆಲ್ರಿಗೂ ಎದುರಿಸಿದ್ದಾರೆ ಸರ್. ಇವರು ಅದೇ ತಾನು ಅವಾಗ ಊಟ ಮುಗಿಸಿ ಒಳಗಡೆಯಿಂದ ಬಂದಿದ್ದಾರೆ. ಹೊರಗಡೆಯಿಂದ ಒಳಗಡೆ ಎಂಟ್ರಿ ಆದ ತಕ್ಷಣ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಎದುರಿಸಿದ್ದಾರೆ ಸರ್. ಇವ್ರು ಎದುರಿಸಿದ ತಕ್ಷಣ ಅವರು ಆಲ್ಮೋಸ್ಟ್ ಈಗ ಎಂಥವ್ರಿಗಾದ್ರೂ ಗನ್ ತೋರಿಸಿದ ತಕ್ಷಣ ಹೆದರಿಕೆ ಆಗುತ್ತಲ್ಲ ಸರ್, ಆ ಥರ ಇವ್ರಿಗೂ ಹೆದರಿಕೆ ಆಗಿದೆ. ಹೆದರಿಕೆ ಆದಾಗ ಇವ್ರು ಕೂತ್ಕೊಂಡಿದ್ದಾರೆ ಸರ್. ಕೂತ್ಕೊಂಡಾಗ ಅವ್ರೇನು ಮಾಡಿದ್ದಾರೆ, ಮತ್ತೆ ಅವರಿಬ್ಬರು ಒಳಗಡೆ ಬಂದ್ರಲ್ಲ, ಅವರಾದ್ಮೇಲೆ ಮತ್ತೆ ಅವ್ರ ಹಿಂದ್ಗಡೆ 3 ಜನ ಒಳಗಡೆ ನುಗ್ಗಿದ್ದಾರೆ. ಇವರೆಲ್ಲ ಕೂತ್ಕೊಂಡ್ರಲ್ಲ ಅವಾಗ 3 ಜನ ಬಂದು ಈ ಕಡೆ ಕೌಂಟ್ರಲ್ಲಿ ಒಬ್ಬರು, ಆ ಕಡೆ ಕೌಂಟ್ರಲ್ಲಿ ಒಬ್ಬರು ಹೋಗಿ ಇನ್ನೊಬ್ರು ಎಲ್ಲ ಡಿಸ್ಪ್ಲೇ ಎಲ್ಲ ತೆಗೆದು ಬ್ಯಾಗಿಗೆ ತುಂಬಿಕೊಂಡು ಹೋಗಿದ್ದಾರೆ ಸರ್. ಆದರೆ ಅವ್ರು ಬಂದ ಸಂದರ್ಭದಲ್ಲೂ ಸರ್ ಆ್ಯಕ್ಚುಲಾಗಿ ಇಲ್ಲೂ ಯಾವ್ದಾದ್ರು CCTV ರೆಕಾರ್ಡ್ ಆಗಿರುವಂಥದ್ದು ಇಲ್ಲೂ ಕೂಡ ಗೇಟ್ ಲೈ ಆದರೆ ಬಾಗಿಲು ಎಳೆಯೋಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ಸ್ವಲ್ಪ ಕ್ಲಾಶಸ್ ಆಗಿದೆ ಅಂತ ಒಳಗಡೆ. ಹೌದೌದು ಸರ್. ಅದು ನಾವು ಒಂದು 4 ಜನ ಫಸ್ಟು ಊಟ ಮುಗಿಸಿ ಒಳಗಡೆ ಬಂದಮೇಲೆ ನಮ್ಮದು ಮ್ಯಾನೇಜರ್ ಊಟ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಊಟ ಮಾಡೋಕೆ ಹೋದಾಗ ಅವರಿಗೆ ಮೆಸೇಜ್ ಸಿಗುತ್ತೆ, ಅದು ಈ ರೀತಿ ಕಳ್ತನ ಆಗ್ತಾಯಿದೆ, ಕಳ್ಳರು ಒಳಗಡೆ ಬಂದಿದ್ದಾರೆ ಅಂತ. ಅವ್ರನ್ನ ಮ್ಯಾನೇಜರ್ ಸಿಕ್ಕಿದಾಗ ಅವರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಅವ್ರ ಮೇಲೂ ಕೂಡ ಫೈರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಆಗ ಅವರು ಹಿಂದೆ ಓಡಿದ್ದಾರೆ. ಆಗ ಓಡಿದಾಗ ಅವ್ರಿಗೂ ಕೂಡ ಏಟಾಗಿದೆ. ಎಷ್ಟು ಪ್ರಮಾಣದಲ್ಲಿ ಹೋಗಿದೆ ಅದೇನು ಗೊತ್ತಿಲ್ಲ ಸರ್. ಅದೆಲ್ಲ ಸರ್ ಪೊಲೀಸ್ ಎಲ್ಲ ನೈಟೆಲ್ಲ ಆಡಿಟಿಂಗ್ ಆಗಿದೆ, ಮಾಜರಾಗಿದೆ. ಅದು ಎಷ್ಟು ಸ್ಟಾಕ್ ಎಲ್ಲ ಅದು ಅವ್ರ ಹತ್ರ ಮಾಹಿತಿ ಇದೆ. ನಮ್ಮ ಹತ್ರ ಅದು ಯಾವುದನ್ನು ಮಾಹಿತಿಯನ್ನು ನಮಗೆ ಕೊಟ್ಟಿಲ್ಲ. ಅವ್ರ ಹತ್ರ ಎಲ್ಲ ಮಾಹಿತಿ ಇದೆ ಸರ್. ಇದಿಷ್ಟು ಭಾಳ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂಥದ್ದು. ಬಹಳ ಪ್ರೀ ಪ್ಲ್ಯಾನ್ ಮಾಡಿ 5 ಕೂಡ ಈ ಒಂದು ಏನು ಹುಣಸೂರಿರುವಂತಹ ಈ ಒಂದು ಜ್ಯುವೆಲರಿ ಶಾಪ್ಗೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಭಾಳ ಪ್ರಮುಖ. ಮೊದಲಿಗೆ ಬಂದ ಸಂದರ್ಭದಲ್ಲೂ ಕೂಡ ನೇರವಾಗಿ ನೀವು CCTV ದೃಶ್ಯವನ್ನು ಗಮನಿಸ್ತಾರೆ ಗೊತ್ತಾಗುತ್ತೆ. ಆರಂಭದಲ್ಲಿ 2 ಕೂಡ ಬರ್ತಾರೆ. ಅವರು ಕೂಡ ಇದೇ ಜಾಗದಲ್ಲಿ ಪಕ್ಕದಲ್ಲಿರುವಂತಹ ಇಲ್ಲಿ ಜಾಗ ಏನಿದೆ ಇಲ್ಲಿ ಅವರು ಮೊದಲಿಗೆ ಒಂದು ಗಾಡಿಯನ್ನು ಪಾರ್ಕ್ ಮಾಡ್ತಾರೆ. ಅದಾದ ನಂತರದಲ್ಲಿ 2 ಅವರು ಕೂಡ ಕಸ್ಟಮರ್ ರೀತಿ ಅವರು ಒಳಭಾಗಕ್ಕೆ ಹೋಗ್ತಾರೆ. ಒಳಗೆ ಹೋಗೋದ ಸಂದರ್ಭದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಮೊದಲಿಗೆ ಆ ಗೇಟ್ನ ಮುಂಭಾಗದಲ್ಲಿ ಅವರು ಒಬ್ಬ ನಿಂತಿರ್ತಾರೆ, ಎಲ್ಲವನ್ನು ಕೂಡ ವಾಚ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಒಳಭಾಗಕ್ಕೆ ಒಂದು ಸಂದರ್ಭದಲ್ಲೂ ಕೂಡ ಅವರು ಕೂಡ ಗ್ರಾಹಕರ ರೀತಿ ಹೋಗಿರ್ತಾರೆ. ಅದಾದ ನಂತರದಲ್ಲಿ 3 ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಯಾವಾಗ ಆ ತಂಡದ ಎಲ್ಲರೂ ಕೂಡ ಒಳಭಾಗಕ್ಕೆ ಹೋದ ನಂತರದಲ್ಲಿ ಗಲ್ಲನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರದ್ದು ಕೂಡ 2 ಗನ್ ಇತ್ತು ಅಂತಂದರೆ ಸುಮಾರು 7 ರಿಂದ 8 ಗನ್ನನ್ನು ಇಟ್ಕೊಂಡು ಅವರು ಬಂದು ಇಲ್ಲಿಗೆ ಈ ರೀತಿಯಾಗಿ ಬಹಳ ವ್ಯವಸ್ಥಿತವಾಗಿ ಈ ಒಂದು ದರೋಡೆನ ಮಾಡಿರುವಂಥದ್ದು. ಈಗಾಗಲೇ ಏನು ಆ ಶಾಪ್ನಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕೊಡ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿಯೇ ಈಗಾಗಲೇ ಗೋಲ್ಡ್ ಇತ್ತು, ಡೈಮಂಡ್ಗಳಿತ್ತು, ಪೆಂಡೆಂಟ್ಗಳಿತ್ತು, ದೊಡ್ಡ ವಸ್ತುಗಳಿತ್ತು. ಅದನ್ನು ಅವರು ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಇಲ್ಲಿ ಇದ್ದಂತಹ ಏನು ಕೆಲಸ ಮಾಡ್ತಾರೆ ಅವರ ಸಹಾಯವನ್ನು ಕೂಡ ಪಡೆದುಕೊಂಡು ಸುಮಾರು 3-4 ಚೀಲದಲ್ಲಿ ಈಗಾಗಲೇ ಚಿನ್ನವನ್ನು ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸೊ ಈಚೆ ಬರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಫಾಲೋವನ್ನು ಮಾಡಬಾರ್ದು ಅಂತೇಳಿ ಈ ಗೋಲ್ಡ್ ಶಾಪ್ನ ಈಚೆ ಬಂದ ಸಂದರ್ಭದಲ್ಲೂ ಕೂಡ ಫೈರನ್ನು ಮಾಡೋ ಮೂಲಕವಾಗಿ ಹೆದರಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಈಗಾಗಲೇ 4 ಫೋಟೋ ಸಿಕ್ಕಿರುವಂಥದ್ದು ಭಾಳ ಪ್ರಮುಖವಾಗಿ. ಪೊಲೀಸರು ಕೂಡ ಈಗಾಗಲೇ ನಾಕಾಬಂದಿಯನ್ನು ಹಾಕಿ ಅವೆಲ್ಲರೂ ಕೂಡ ಸೆರೆ ಹಿಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ದರೋಡೆ ಪ್ರಕರಣವನ್ನು ಭೇದಿಸುವಂತಹ ವಿಶ್ವಾಸವನ್ನು ಕೂಡ ರಿಪಬ್ಲಿಕನ್ ಜೊತೆ ಮಾತಾಡ್ತಾ ಇರೋದು ವಿಷ್ಣುವರ್ಧನ್ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ದರೋಡೆ ಪ್ರಕರಣ ಕೂಡ ಭೇದಿಸುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬೆಂಗಳೂರಿನಲ್ಲಿ 3 ಡ್ರಗ್ ಫ್ಯಾಕ್ಟರಿಗಳು ಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವೇಳೆ ಈ ಆತಂಕಕಾರಿ ಒಂದಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಈ ಡ್ರಗ್ ಫ್ಯಾಕ್ಟರಿ ಏನಿತ್ತಲ್ಲ, ಇದರ ಮಾಸ್ಟರ್ ಮೈಂಡ್ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಗಳು ನಡೀತಾ ಇದೆ. ಆ ಹೆಸರುಗಳು ಕೂಡ ಸಿಕ್ಕಿದೆ, ಅವರನ್ನ ಪತ್ತೆ ಹಚ್ಚುವಂಥ ಕಾರ್ಯಗಳಾಗ್ತಾ ಇದೆ. ಈ ಮಾಸ್ಟರ್ ಮೈಂಡ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತಾ ಇರೋದೀಗ. ಇವರು ಕೆಮಿಕಲ್ ಇಂಜಿನಿಯರ್ ಪ್ರಶಾಂತ್ ಪಾಟೀಲ್. ಈ ಡ್ರಗ್ಸ್ ತಯಾರಿಕೆಯ ಮಾಸ್ಟರ್ ಮೈಂಡ್ ಕೆಮಿಕಲ್ ಇಂಜಿನಿಯರ್ಗಳು. ಪ್ರಶಾಂತ್ ಪಾಟೀಲ್ ಒಬ್ಬ ಕೆಮಿಕಲ್ ಇಂಜಿನಿಯರ್ ಅನ್ನೋದು ಪತ್ತೆಯಾಗಿದೆ.
ಕಾಲೇಜೊಂದರಲ್ಲಿ ಆತ ಪ್ರೊಫೆಸರ್ ಕೂಡ ಆಗಿದ್ದ ಅನ್ನುವಂಥ ಮಾಹಿತಿ ಕೂಡ ಈಗ ಪೊಲೀಸರಿಗೆ ಸಿಕ್ಕಿರೋದು. ಆಗಾಗ ಬೆಂಗಳೂರಿಗೆ ಬಂದು ಈ ಡ್ರಗ್ಸ್ ತಯಾರಿಕೆ ಹೇಗೆ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ತರಬೇತಿಯನ್ನ ಕೂಡ ಕೊಡ್ತಾ ಇದ್ದ. ಯೋಗಿರಾಜ್ ಹಾಗೂ ನಯನ್ ಕುಮಾರ್ ಅನ್ನೋರಿಂದ ಹಣ ಹೂಡಿಕೆ ಮಾಡಲಾಗಿದೆ ಈ ಡ್ರಗ್ಸ್ ತಯಾರಿಕಾ ಕಂಪನಿಗೆ. ಅಲ್ಲಿ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಜಾಗ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಪರ್ಚೇಸ್ ಮಾಡಿ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿರುವಂಥ ವ್ಯವಸ್ಥಿತವಾದಂಥ ಒಂದು ಡ್ರಗ್ ಫ್ಯಾಕ್ಟ್ರಿ, ಅದಕ್ಕೊಬ್ಬ ಹೂಡಿಕೆದಾರ, ಅದರ ಜೊತೆಯಲ್ಲಿ ಡ್ರಗ್ಸ್ಗಳನ್ನು, ಸಿಂಥೆಟಿಕ್ ಡ್ರಗ್ಸ್ಗಳನ್ನು ತಯಾರು ಮಾಡೋದಕ್ಕೆ ಕೆಮಿಕಲ್ ಇಂಜಿನಿಯರ್. ಮಹಾರಾಷ್ಟ್ರ ಪೊಲೀಸರ ಬೆನ್ನಲ್ಲೇ ಈಗ ಬೆಂಗಳೂರು ಪೊಲೀಸರು ಕೂಡ ತನಿಖೆಗಿಳಿದಿದ್ದಾರೆ. ಇಬ್ಬರು ಬಿಸ್ನೆಸ್ ಮ್ಯಾನ್, ಒಬ್ಬ ಕೆಮಿಕಲ್ ಇಂಜಿನಿಯರ್, ಇಬ್ಬರು ಸಹಾಯಕರು ಈ ಡ್ರಗ್ಸ್ ದಂಧೆಯಲ್ಲಿ ಶಾಮೀಲಾಗಿರೋದು ಗೊತ್ತಾಗಿದೆ. 2 ಫ್ಯಾಕ್ಟರಿ, 1 ಲ್ಯಾಬ್ ಹೊಸ ವರ್ಷಕ್ಕೆ ಮಾದಕ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ರೆಡಿಯಾಗಿತ್ತು ಅನ್ನೋ ಮಾಹಿತಿ. ಈಗ ಮಹಾರಾಷ್ಟ್ರ ಪೊಲೀಸರ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರೋದು. 2 ಫ್ಯಾಕ್ಟರಿ ಮತ್ತು 1 ಲ್ಯಾಬ್ ಏನಿದೆ ಅದು ಹೊಸ ವರ್ಷಕ್ಕೆ ಡ್ರಗ್ಸ್ ಅನ್ನ ರೆಡಿ ಮಾಡೋದಕ್ಕೆ ಸಿದ್ಧವಾಗಿತ್ತು ಅನ್ನೋ ಮಾಹಿತಿ. ಕೊತ್ತನೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಮಾವಿನ ತೋಟದ ಮಾಲೀಕನೇ ಆರೋಪಿ ಅನ್ನೋದು ಕೂಡ ಗೊತ್ತಾಗಿದೆ. ಔಟ್ಸ್ಕರ್ಟ್ಸ್ಗಳಲ್ಲಿ ಈ ಜಾಗ ಏನಿದೆ ಅದನ್ನು ನೋಡಿಕೊಂಡು ಅಲ್ಲಿ ಬಹಳ ವ್ಯವಸ್ಥಿತವಾದಂಥ ಒಂದು ಡ್ರಗ್ ಫ್ಯಾಕ್ಟ್ರಿಯನ್ನು ರೆಡಿ ಮಾಡಿದ್ರು. ಆ ಡ್ರಗ್ ಫ್ಯಾಕ್ಟ್ರಿಯಲ್ಲಿ ಹೊಸ ವರ್ಷಕ್ಕೆ ಬೇಕಾದಂಥ ಮಾದಕ ವಸ್ತುಗಳು ತಯಾರಾಗ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ರೈಡ್ ಆಗಿದೆ. ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಮಹಾರಾಷ್ಟ್ರ ಟಾಸ್ಕ್ ಫೋರ್ಸ್ ಏನಿದೆಯಲ್ಲ ಅದು ಒಂದು ಲೆಕ್ಕ ನೀಡಿದೆ, ಎಷ್ಟು ಕೋಟಿ ಮೌಲ್ಯದ ಡ್ರಗ್ಸ್ಗಳು ಅಂತ. ಇದು ಸಿಂಥೆಟಿಕ್ ಡ್ರಗ್ಸ್ ಕೂಡ ಆಗಿತ್ತು. ಆದರೆ ಸುಳ್ಳು ಲೆಕ್ಕವನ್ನ ನೀಡ್ತಾ ಈ ಮಹಾರಾಷ್ಟ್ರ ಟಾಸ್ಕ್ ಫೋರ್ಸ್ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಮಹಾರಾಷ್ಟ್ರ ಅಧಿಕಾರಿಗಳ ಲೆಕ್ಕವನ್ನ ನಮ್ಮ ಗೃಹ ಸಚಿವರು ತಳ್ಳಿ ಹಾಕಿದ್ದಾರೆ. 55 ಕೋಟಿ ಡ್ರಗ್ಸ್ ಸೀಸ್ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಡ್ರಗ್ಸ್ ಸೀಸೇ ಆಗಿಲ್ಲ, ಸಿಕ್ಕಿದ್ದು ಕೇವಲ ಕಚ್ಚಾ ವಸ್ತು ಅಂದಿದ್ದಾರೆ ಪರಮೇಶ್ವರ್. ಮಹಾರಾಷ್ಟ್ರ ಲೆಕ್ಕದಲ್ಲಿ 55 ಕೋಟಿ, ಆದರೆ ರಾಜ್ಯದ ಲೆಕ್ಕದಲ್ಲಿ 1.20 ಕೋಟಿ ರೇಡ್ ಆಗಿದೆ ಅಂತ ಗೃಹ ಸಚಿವರು ಈಗ ಕ್ಲಾರಿಟಿ ಕೊಟ್ಟಿರೋದು. ಸಿಂಥೆಟಿಕ್ ಡ್ರಗ್ಸ್ ಆಗಿರೋದ್ರಿಂದ ಅದನ್ನು ಡೆವಲಪ್ ಮಾಡಿದ ನಂತರದಲ್ಲಿ ಮಹಾರಾಷ್ಟ್ರ ಪೊಲೀಸರು ಅದರ ವ್ಯಾಲ್ಯೂ ಹೇಳಿದ್ರ ಅಥವಾ ಈಗಾಗಲೇ ಸೀಸ್ ಮಾಡಿರುವಂಥ ಡ್ರಗ್ ವ್ಯಾಲ್ಯೂ ಹೇಳಿದ್ರ ಅನ್ನೋ ಕನ್ಫ್ಯೂಷನ್ಸ್ ಸದ್ಯಕ್ಕಿದೆ. ಆದರೆ ಗೃಹ ಸಚಿವರು ಹೇಳಿರೋದು 1.20 ಕೋಟಿ ಡ್ರಗ್ಸ್ ಸೀಸ್ ಆಗಿದೆ ಅಂತ ಹೇಳಿದ್ದಾರೆ. ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸ್ಕೊಂಡು ಇಲ್ಲಿ ಅವರು ಬಂದಿದ್ದು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ DCP ಕೂಡ ಹೋಗಿದ್ದಾರೆ. ನಾಟ್ ದಟ್ ಏನು ನಮ್ಮವ್ರಿಗೆ ಗೊತ್ತಿಲ್ಲ ಅವರೇ ಮಾಡಿದರು ಅಂತೇಳಿ ಇವತ್ತು ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ದಾರೆ, ಅದು ಸರಿಯಿಲ್ಲ. 1.5 ಮೆಫೆಡ್ರಿನ್ ಅಂತ ಕೆಮಿಕಲ್ಲು, ಮೆಫೆಡ್ರಿನ್ ಅಂತ ಅವರು ಇನ್ನೂ ಅದನ್ನು ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನೂ. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂಥ ಕೆಮಿಕಲ್ಸ್ನೆಲ್ಲ ತೊಗೊಂಡು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಾಹಿತಿ ಅವರಿಗೆ, ಅವ್ರು ಯಾರನ್ನೋ ಹಿಡ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ DCP ಅವರು ಹೋಗಿದ್ದವರು, NCBನವರು ಕೂಡ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದರೆ ಇದು ಏನೋ ನಮ್ಮ ಪೊಲೀಸ್ ಏನೂ ಮಾಡಲಿಲ್ಲ, ಅಲ್ಲಿಂದ ಬಂದರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸು ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 kg, 1 kgಗೆ 30 ಲಕ್ಷ ಅದು ಬೆಲೆ ಬಾಳೋದು. 1,20 lakhs. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಪ್ರಶ್ನೆಗಳು ಹಲವಾರಿದೆ, ಅನುಮಾನಗಳು ಕೂಡ ಹಲವಾರಿದೆ. ಈ ಕಿಂಗ್ ಪಿನ್ಗಳು ಯಾರು ಅನ್ನೋದು ಗೊತ್ತಾಗಿದೆ, ಅವರು ಟ್ರೇಸ್ ಔಟ್ ಆಯ್ತಾ ಅನ್ನೋದು ಒಂದು. ಮತ್ತೊಂದು ಕಡೆಯಲ್ಲಿ ಈಗ ಸೀಸ್ ಆಗಿದ್ದು ಕಚ್ಚಾ ವಸ್ತು ಅಥವಾ ಆಕ್ಚುಲಿ MDMA ಡ್ರಗ್ಸ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಅದಕ್ಕೆ ಕಾರಣ ಆಗ್ತಾ ಇದ್ದು ಗೃಹ ಸಚಿವರ ಸ್ಟೇಟ್ಮೆಂಟ್. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ಅಭಿಷೇಕ್. ಎಸ್, ಮಹಾರಾಷ್ಟ್ರ ಪೊಲೀಸರು
ಅವರು ಅಂದ್ಕೊಂಡಿರುವಂಥದ್ದು ಅಂದರೆ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿರುವಂತಹ ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದೀವಿ, ಅಲ್ಲಿದ್ದಂತಹ ಲೋಕಲ್ ಪೊಲೀಸರಿಗೆ ಗೊತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ನಮ್ಮ ಗೃಹ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ, ಅದು ಡ್ರಗ್ಸ್ ಅಲ್ಲ, ಡ್ರಗ್ಸ್ ಮಾಡುವಂತಹ ತಯಾರು ಮಾಡೋಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ ಅಂತ ಹೇಳಿ, ಅದರ ಮೊತ್ತ ಕೇವಲ 1.5 ಕೋಟಿ ಅಂತ ಹೇಳಿ. ಆದರೆ ಮಹಾರಾಷ್ಟ್ರ ಪೊಲೀಸರು 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ನಾವು ವಶಕ್ಕೆ ಪಡೆದಿದ್ದೀವಿ ಅನ್ನುವಂತಹ ಒಂದು ವಿಚಾರಗಳನ್ನು ಅವರು ಹೇಳಿಕೊಂಡಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಅಲ್ಲಿದ್ದಂತಹ ಅಂದರೆ ಈಗಾಗಲೇ ಅವರು ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಫೋಟೋಸ್ಗಳನ್ನು ಶೇರ್ ಮಾಡಿಕೊಂಡಿದೆ. ಕಾರ್ಯಾಚರಣೆ ನಡೆಸಿದ್ದು ಬರೀ ಮಹಾರಾಷ್ಟ್ರ ಪೊಲೀಸ್ ಅಲ್ಲ, ನಮ್ಮ ಪೊಲೀಸ್ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದರು ಮತ್ತು ಅದನ್ನು ಮಾನಿಟರ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಬೇಕಾದಂತಹ ಎಲ್ಲ ಫೋಟೋಸ್ಗಳನ್ನು ಇದು ಮಾಡಿದರು. ಆದರೆ ನಮ್ಮ ಪೊಲೀಸರು ಮಾಡಿರುವಂತಹ ಒಂದು ತಪ್ಪು ಅಂತ ಹೇಳಿದ್ರೆ ಈ ಒಂದು ಜಂಟಿ ಕಾರ್ಯಾಚರಣೆಯ ವಿಚಾರವನ್ನು ಹೊರಗಡೆ ತರದೇ ಇರುವಂಥದ್ದು. ಅಂದರೆ ಇದು ಕ್ಯಾಶುವಲ್ ಆಗಿ ಆಗ್ತಾನೆ ಇರುತ್ತೆ. ನಾವು ಕೂಡ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತೀವಿ ಮತ್ತು ಅವರು ಕೂಡ ಇಲ್ಲಿಗೆ ಬಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಸಾಮಾನ್ಯ ಅನ್ನುವಂತಹ ರೀತಿಯಲ್ಲಿ ನಮ್ಮ ಪೊಲೀಸರಿದ್ದರು, ಅದನ್ನು ಜಾಸ್ತಿ ಹೈಲೈಟ್ ಮಾಡೋದಕ್ಕೆ ಹೋಗಲಿಲ್ಲ. ಇದೇ ಒಂದು ಪ್ರಾಬ್ಲಮ್ನಿಂದಾಗಿ ಈ ರೀತಿಯಾದಂತಹ ಒಂದು ಕನ್ಫ್ಯೂಷನ್ನು ಮತ್ತು ಮಹಾರಾಷ್ಟ್ರ ಪೊಲೀಸರೇ ಇದಕ್ಕೆ ಕಾರಣ. ಅಂದರೆ ಈ ಒಂದು ಡ್ರಗ್ಸ್ ಏನು ಅಂತ ಹೇಳಲಾಗುತ್ತೆ ಅವರ ಪ್ರಕಾರ, ಈ ಡ್ರಗ್ಸ್ ದಂಧೆ ಹೊರಗಡೆ ಬರೋದಕ್ಕೆ ಅವರೇ ಕಾರಣ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇದೊಂದು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಮತ್ತು ಪೊಲೀಸರು ಹೇಳುವಂಥದ್ದು ಇದೊಂದು ರಾ ಮೆಟೀರಿಯಲ್ ಅಷ್ಟೇ, ಅದನ್ನು ತಯಾರು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅದನ್ನು ಹಿಡಿಯಲಾಯಿತು, ಅಂದರೆ ಅದನ್ನು ಸೀಸ್ ಮಾಡಲಾಯಿತು ಅನ್ನುವಂಥದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಗೊಂದಲಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅದೇ ರೀತಿ ಈ ಹಿಂದೆ ಅಂದರೆ ಕೆಮಿಕಲ್ ಇಂಜಿನಿಯರ್ ಆಗಿದ್ದಂತಹ ವ್ಯಕ್ತಿ ಏನಿದ್ದಾನೆ ಪ್ರಶಾಂತ್ ಅನ್ನುವಂತಹ ವ್ಯಕ್ತಿ, ಆತ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದ ಮತ್ತು ಇಲ್ಲಿ ಹಣವನ್ನು ಹೂಡಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಡ್ರಗ್ಸ್ಗೆ ಬೇಡಿಕೆ ಇದೆ ಬೆಂಗಳೂರಿನಲ್ಲಿ. ಹೀಗಾಗಿ ದುಡ್ಡು ಮಾಡಿಕೊಳ್ಬಹುದು ಅಂತ ಹೇಳಿ ಅವರ ಇಂಟೆನ್ಷನ್ ಆಗಿದೆ. ಅದು ಅಲ್ಲದೆ ಬೆಂಗಳೂರಿನಲ್ಲಿ ಡ್ರಗ್ಸ್ಗಳನ್ನು ತಯಾರು ಮಾಡಿ ಅದನ್ನು ಅತಿ ಹೆಚ್ಚಾಗಿ ರವಾನೆ ಮಾಡ್ತಾ ಇರುವಂಥದ್ದು ಮುಂಬೈಗೆ. ಹೀಗಾಗಿ ಇಂತಹ ಪ್ಲಾನ್ಗೆ ಈಗಾಗಲೇ ಎಲ್ಲವೂ ಕೂಡ ಫ್ಲಾಪ್ ಆಗಿದೆ ಅಂತಾನೆ ಹೇಳ್ಬೋದು ಪೊಲೀಸರ ಕಾರ್ಯಾಚರಣೆಯಿಂದ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ 3 ಈ ಡ್ರಗ್ ಫ್ಯಾಕ್ಟ್ರಿಗಳು ಪತ್ತೆ ಆಗಿರೋದು. ಆ ನಿಟ್ಟಿನಲ್ಲಿ ಬೆಂಗಳೂರೇನಾದರೂ ಡ್ರಗ್ಸ್ ಮಾಫಿಯಾ ಕೇಂದ್ರ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಈ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ಗಳನ್ನು ರೆಡಿ ಮಾಡಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಇದು ಬಹಳ ಆಘಾತಕಾರಿ ಬೆಳವಣಿಗೆ ಒಂದು ಕಡೆ. ಜೊತೆಯಲ್ಲಿ ಒಂದಷ್ಟು ಪೊಲೀಸರು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿದೆ. ಯುವಕರನ್ನೇ ಟಾರ್ಗೆಟ್ ಮಾಡಿದ್ರು ಈ ಡ್ರಗ್ಸ್ ದಂಧೆಕೋರರು. ಪೊಲೀಸರ ವಿರುದ್ಧವೇ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಈಗ ದೂರ್ತಾ ಇದ್ದಾರೆ. ಬೆಂಗಳೂರು ಡ್ರಗ್ಸ್ ಮಾಫಿಯಾದ ಕೇಂದ್ರ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮಾಡಿರೋದು ತೇಜಸ್ ಗೌಡ. ಡ್ರಗ್ಸ್ ಮಾಫಿಯಾದಲ್ಲಿ ಪ್ರಭಾವಿ ಶಾಸಕರ ಮಗನ ಹೆಸರು, ಆ ಶಾಸಕನ ಮಗ ಅರೆಸ್ಟ್ ಆಗಬೇಕಿತ್ತು ಅಂತ ಹೋರಾಟಗಾರ ಈಗ ಹೇಳಿದ್ದಾರೆ. ಶಾಸಕರೇ ಅವ್ರ ಮಕ್ಕಳೇ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರಂತೆ. ಹಿರಿಯ ಅಧಿಕಾರಿಗಳಿಗೆ ದೂರು ಕೊಡೋದಕ್ಕೆ ಈಗ ತೇಜಸ್ ಗೌಡ ನಿರ್ಧಾರವನ್ನು ಮಾಡಿದ್ದಾರೆ. ಈ ಡ್ರಗ್ಸ್ ಮಾಫಿಯಾ ಭೇದಿಸುವಲ್ಲಿ ಗುಪ್ತಚರ ಆಗಿರ್ಬೋದು, ನಮ್ಮ ಪೊಲೀಸರಾಗಿರ್ಬೋದು, ಇವರೆಲ್ಲರೂ ಕೂಡ ವಿಫಲರಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಗೌಡ ಮಾತಾಡಿದ್ದಾರೆ ನೋಡಿ. ಮೊದಲನೇದಾಗಿ ರಿಪಬ್ಲಿಕ್ ವಾಹಿನಿಯವರು ಕಳೆದ 1 ತಿಂಗಳಿಂದ ನಿಮ್ಮನ್ನು ಸಹ ನೋಡಿದೆ, ಒಂದು ಸ್ಟಿಂಗ್ ಆಪರೇಷನ್ ದೊಡ್ಡ ಮಟ್ಟಕ್ಕೆ ಮಾಡಿದ್ದೀರಿ, ವಿಶೇಷವಾಗಿ ಡ್ರಗ್ಸ್ ಕಾರ್ಯಾಚರಣೆ ಅಂತ. ನಿಮ್ಮಲ್ಲಿ ಆ ಒಂದು 3 ಕಾನ್ಸೆಪ್ಟ್ ಏನು ಮಾಡಿದ್ರಿ ಅದು ಸತ್ಯ. ಒಂದು ಬಾಂಗ್ ಚಾಕ್ಲೇಟ್ ಆಗಿರ್ಬೋದು, ಇನ್ನೊಂದು ಆನ್ಲೈನಲ್ಲಿ ಡೆಲಿವರಿ ಕೊಡುವಂಥ ವಿಚಾರ ಆಗಿರ್ಬೋದು, ಮತ್ತು ಸ್ಪಾಟ್ ಹಂಟ್, ಅದು ಸತ್ಯ. ಇವತ್ತು ಮಹಾರಾಷ್ಟ್ರ ಪೊಲೀಸವ್ರು ಏನು ಬಂದು ರೈಡ್ ಮಾಡಿದ್ರೆ ಅದು ಕೂಡ ಸ್ಪಾಟ್ ಹಂಟೇನೆ. ಮತ್ತು ಡ್ರಗ್ಗಳನ್ನ ಇವ್ರು ಹೇಗೆ ತರಿಸ್ಕೋತಾರೆ ಅಂತಂದರೆ ಅದು ಥ್ರೂ ಆನ್ಲೈನಿಂದನೇ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೋತಾರೆ, ಅದರಿಂದ ಆರ್ಡ್ರ್ ಮಾಡ್ತಾರೆ, ಮತ್ತು ಕೆಲವೊಂದು ಕೋಡ್ ವರ್ಡ್ ಯೂಸ್ ಮಾಡ್ತಾರೆ. ಅದ್ರ ಮುಖಾಂತರ ನಾನು ನಮ್ಮ DGIG ಆಗಿರುವಂಥ ಸಲೀಂ ಸಾಹೇಬ್ರಿಗೆ ಒಂದು ದೂರು ಕೊಡ್ತಾ ಇದ್ದೀನಿ. ಏನು ಅಂತಂತಂದರೆ ವರ್ಷ ಬೆಂಗಳೂರು ನಗರದಲ್ಲಿ, ಅಂದರೆ ನಿಮಗೆ ವಿತ್ ಫ್ಯಾಕ್ಟ್ಸ್ ಹೇಳಬೇಕು ಅಂತಂದರೆ 2024ಅಲ್ಲಿ 98 ಕೋಟಿಯಷ್ಟು ಡ್ರಗ್ಸು ಕೇವಲ ಬೆಂಗಳೂರು ನಗರದಲ್ಲಿ ಸೀಸ್ ಆಗಿರುತ್ತೆ. ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ನಗರದಲ್ಲಿ 98 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಮಾಡಿರ್ತಾರೆ. 2025 ಇನ್ನವರೆಗೂ 140 ಕೋಟಿಯಷ್ಟು ಡ್ರಗ್ಸ್ನ ಕೇವಲ ಬೆಂಗಳೂರು ನಗರದಲ್ಲಷ್ಟು ಮಾತ್ರ ಸೀಸ್ ಮಾಡಿರ್ತಾರೆ ಅಂತಂದರೆ
ಡ್ರಗ್ಸು ಜಾಲ ಬೆಂಗಳೂರಲ್ಲಿ ಬೇರ್ಮಿಟ್ಟಿದೆ. ಮೆಕ್ಸಿಕೋ ಅಂತ ಪ್ರದೇಶನ ಮೀರಿಸಿ ಇವತ್ತು ಬೆಂಗಳೂರು ನಗರದಲ್ಲಿ ಡ್ರಗ್ ವ್ಯಾಪಾರ ದೊಡ್ಡ ಮಟ್ಟಕ್ಕೆ ಆಗ್ತಿದೆ. ರಾಜ್ಯದ ಶಿಕ್ಷಣ ಸಚಿವರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಸರ್ಕಾರಿ ಶಾಲೆ ಮಕ್ಕಳ ಹೊಟ್ಟೆ ಸೇರ್ತಾ ಇದೆ ಈ ಹುಳುಯುಕ್ತ ಆಹಾರ. ರಿಪಬ್ಲಿಕ್ ಕನ್ನಡದಲ್ಲಿ ಈ ರಿಯಾಲಿಟಿ ಚೆಕ್ ಅನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಬಣ್ಣ ಬಯಲಾಗಿದೆ. ಸರ್ಕಾರಿ ಶಾಲೆಯ ಅಕ್ಕಿ ತೊಗರಿ ಬೇಳೆಯಲ್ಲಿ ಹುಳುಗಳು ಪತ್ತೆ ಆಗಿದೆ. ಇಂಥ ದಿನಸಿಯನ್ನ ಸರ್ಕಾರ ನೀಡ್ತಾ ಇದೆಯಾ ಅಥವಾ ಪೂರೈಕೆ ಮಾಡುವಂತಹ ದಿನಸಿ ಸಾಮಗ್ರಿಗಳೇ ಕಳಪೆನಾ? ಅದೇನು ಅನ್ನುವಂಥ ಉತ್ತರ ಬೇಕು. ಸರ್ಕಾರಿ ಶಾಲೆಯ ಅಕ್ಕಿ ತೊಗರಿ ಬೇಳೆ ಎಲ್ಲದರಲ್ಲೂ ಕೂಡ ಹುಳು ಪತ್ತೆ ಆಗಿರೋದು. ರಿಯಾಲಿಟಿ ಚೆಕ್ ನಡೆಸಿದಂಥ ಸಂದರ್ಭದಲ್ಲಿ ಈ ಹುಳುಯುಕ್ತ ದಿನಸಿಗಳು ಅಲ್ಲಿ ಪೂರೈಕೆ ಆಗ್ತಾ ಇರೋದು ಗೊತ್ತಾಗಿದೆ. ಪೂರೈಕೆ ಆದಾಗಲೇ ಹುಳು ಇತ್ತಾ ಅಥವಾ ಶೇಖರಣೆ ಮಾಡಿದ ನಂತರದಲ್ಲಿ ಹುಳು ಆಯ್ತಾ ಅದೇನು ಅಂತ ಕ್ಲಾರಿಟಿ ಕೊಡಬೇಕು. ಬೀದರ್ನ ಜನವಾಡ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಸಲಿ ಬಣ್ಣ ಈಗ ಬಯಲಾಗಿದೆ. ಜನವಾಡ ಮಾತ್ರ ಅಲ್ಲ, ಜಿಲ್ಲೆಯ ಬಹುತೇಕ ಸ್ಕೂಲ್ಗಳಿಗೆ ಇದೇ ದಿನಸಿಯನ್ನ ಕೊಟ್ಟಿದ್ದಾರೆ. ಬಿಸಿಯೂಟಕ್ಕೆ ಹುಳುಮಯ ಬೇಳೆ ಅಕ್ಕಿ ಇದೆಲ್ಲವೂ ಕೂಡ ಪೂರೈಕೆ ಆಗ್ತಾ ಇರೋದು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಕಳಪೆ ದಿನಸಿ ಕಾರುಬಾರು ಸೆರೆಯಾಗಿದೆ. ಸರ್ಕಾರಿ ಅಧಿಕಾರಿಗಳೇ, ನೀವು ಈ ಹುಳು ಇರುವಂಥ ದಿನಸಿಯನ್ನ ಬಳಸಿದಂಥ ಮೃಷ್ಟಾನ್ನ ಭೋಜನವನ್ನ ಊಟ ಮಾಡ್ತೀರಾ? ನೀವು ಮಾಡಲ್ಲ ಅನ್ನೋದಾದ್ರೆ ಆ ಮಕ್ಕಳು ಮಾಡೋದಕ್ಕೆ ಹೇಗೆ ಸಾಧ್ಯ? ಬಡ ಗ್ರಾಮೀಣ ಮಕ್ಕಳಿಗೆ ಇಂತಹ ಹುಳು ಆಹಾರ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಪೂರೈಕೆ ಮಾಡಿರೋದೇ ಇಂಥ ಹುಳು ಇರುವಂಥ ದಿನಸಿ ಅನ್ನೋದಾದ್ರೆ ಮಕ್ಕಳು ಅದನ್ನು ಊಟ ಮಾಡೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ. ಅಕ್ಕಿ ಬೇಳೆ ಎರಡರಲ್ಲೂ ಕೂಡ ಹುಳಗಳಿರೋದನ್ನು ಗಮನಿಸ್ತಾ ಇದ್ದೀವಿ. ನಾವೀಗ ಸ್ಕೂಲ್ ಆವರಣ ಒಳಗಡೆ ಇದ್ದೀವಿ. ನೋಡ್ಬೋದು ನೀವು ಈಗಾಗಲೇ ಊಟದ ಸಮಯ ಇದೆ. ಮಕ್ಕಳು ಏನದಂದ್ರೆ ಊಟ ಮಾಡ್ತಾ ಇದ್ದಾರೆ. ಊಟಕ್ಕೆ ಏನದಂದ್ರೆ ಮುಗಿಬಿದ್ದಾರ ಅಂತ ಹೇಳ್ಬೋದು. ಏನು ಈಗಾಗಲೇ ಸ್ಕೂಲಿಗೆ ಸರಬರಾಜಾಗಂಥ ಅಕ್ಕಿ ಇರ್ಬೋದು ಮತ್ತು ಅದೇ ರೀತಿ ತೊಗರಿ ಬೇಳೆ ಇರ್ಬೋದು. ನಾವು ರಿಯಾಲಿಟಿ ಚೆಕ್ ಮಾಡಿ ತೋರಿಸ್ತೇವೆ. ನೋಡ್ಬೋದು ನೀವು ಹುಡುಗ ಊಟ ಮಾಡ್ತಾ ಇದ್ದಾನೆ. ಈಗಾಗಲೇ ಅನ್ನ ಬೇಳೆ ಮಾಡಿದ್ದಾರೆ. ಅದರ ನಿಜಕ್ಕೂ ಅಕ್ಕಿ ಯಾವ ರೀತಿ ಕ್ವಾಲಿಟಿ ಇವೆ ಏನಿಲ್ಲ ಅಂಥೇಳಿ ನಾವೇನದಂದ್ರೆ ರಿಯಾಲಿಟಿ ಚೆಕ್ ಮಾಡೋ ಮೂಲಕ ತೋರಿಸ್ತೀವಿ. ಬನ್ನಿ. ಏನಂದ್ರೆ ಇಲ್ಲಿ ಈಗಾಗಲೇ ತೊಗರಿ ಬೇಳೆಯನ್ನು ಒಣಕಿದ್ದಾರೆ ಅಂದ್ರೆ ಒಳಗಡೆ ಹುಳಗಳಾಗಿವೆ. ಏನದಂದ್ರೆ ನೋಡ್ಬೋದು ನೀವು ಈಗಾಗಲೇ ಈ ರೀತಿ ಹುಳಗಳಾಗಿವೆ. ಅಲ್ಲಲ್ಲಿ ಏನದಂದ್ರೆ ಹಾಳಾಗಿನ ಕಾರಣ ಏನದಂದ್ರೆ ಅಂತ ನಾವು ತೋರಿಸ್ತಾ ಇದ್ದೀವಿ. ನೋಡ್ಬೋದು ನೀವು ಈಗಾಗಲೇ ದೃಶ್ಯದಲ್ಲಿ ತೊಗರಿ ಬೇಳೆ ಒಣಕಿದ್ದಾರೆ. ಒಳಗಡೆ ಹುಳಗಳು ಆಗಿವೆ, ಆಲ್ರೆಡಿ ಹುಳಗಳಿವೆ ಒಳಗಡೆ. ಅದೇ ರೀತಿ ನೋಡ್ಬೋದು ನೀವು ದೃಶ್ಯದಲ್ಲಿ ಈಗ ಯಾವ ರೀತಿ ಏನದಂದ್ರೆ ಒಳಗಳೆಲ್ಲ ಹುಳಗಳು ಗಟ್ಟಾಗಿವೆ. ಜಾಲಿ ಕೂಡ ಕಟ್ಟಿದೆ. ಅವು ಹೋಗಬೇಕು ಅಂತೇಳಿ ಒಣಕಿದ್ದಾರೆ. ಅಂದ್ರೆ ಇಂಥ ತೊಗರಿಬೇಳೆ ಒಳಗಡೆ ಸೋಯಾ ಕೂಡ ಮಿಕ್ಸ್ ಇವೆ ಅಂತೇಳಿ ನಾವು ಸಾಕಷ್ಟು ಕಡೆ ಚೆಕ್ ಮಾಡಿದಾಗ ಸೋಯಾಗಳು ಕೂಡ ನಾವು ತೊಗರಿ ಬೇಳೆದಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಎಷ್ಟು ತೊಗೊಂಡ್ರು ಪ್ರತಿಯೊಂದರಲ್ಲಿ ಜಾಳಿ ಇದೆ. ಅದೇ ರೀತಿ ಪಕ್ಕದಲ್ಲಿ ನೋಡ್ಬೋದು ನೀವು ಈಗಾಗಲೇ ಅಕ್ಕಿಗಳು ಕೂಡ ಅಕ್ಕಿಯಲ್ಲಿ ಕೂಡ ಏನದಂದ್ರೆ ಜಾಳಿ ಗಟ್ಟಿದೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಎಲ್ಲೋ ಒಂದು ಕಡೆ ಬಡವರ ಮಕ್ಕಳು ಬಡವರ ಹೊಟ್ಟೆ ಎಲ್ಲೋ ಒಂದು ಕಡೆ ಹುಳಗಳ ಸೇರ್ತಾ ಇವೆ ಎಂಬುದು ಡೌಟ್ ಬರ್ತಾ ಇದೆ. ನೋಡ್ಬೋದು ನೀವು ಈಗಾಗಲೇ ಹುಳ ಇದೆ ನೋಡ್ಬೋದು ಒಳಗಡೆ. ಅಂದರೆ ಟೋಟಲಿ ಏನದಂದ್ರೆ ಕಳಪೆ ಮಟ್ಟದ ಅಕ್ಕಿ ಇರ್ಬೋದು, ಕಳಪೆ ಮಟ್ಟದ ತೊಗರಿ ಬೇಳೆ ಏನದಂದ್ರೆ ಬಡ ಮಕ್ಕಳ ಹೊಟ್ಟೆ ಸೇರ್ತಾ ಇದೆ. ಇಲ್ಲಿ ನಾವು ತೋರಿಸ್ತೀವಿ ಸಾಕಷ್ಟು ಕಡೆ ನೋಡ್ಬೋದು ನೀವು ಸಾಕಷ್ಟು ಕಡೆ ಏನದಂದ್ರೆ ಜಾಳಿ ಗಟ್ಟಿದೆ. ಹೀಗಾಗಿ ಇಂಥ ತೊಗರಿ ಬೇಳೆ ಇಂಥ ಏನದಂದ್ರೆ ತೊಗರಿ ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಬಡ ಮಕ್ಕಳ ಹೊಟ್ಟೆ ಸೇರ್ತಾ ಇದೆ. ರಾಜ್ಯದ ಶಿಕ್ಷಣ ಸಚಿವರು ಇರ್ಬೋದು, ಸಂಬಂಧಪಟ್ಟರಿರ್ಬೋದು ಈ ಕಡೆ ನೋಡಲೇಬೇಕು. ತೊಗರಿ ಬೇಳೆ ಒಳಗಡೆ ಸೋಯಾ ಮಿಕ್ಸು ಅದ್ರ ಜೊತೆ ಏನಂದ್ರೆ ಒಳಗಡೆ ಹುಳಗಳ ಜಾಲಿ ಕಟ್ಟಿಂದ ಏನದಂದ್ರೆ ತೊಗರಿ ಬೇಳೆ ಮಕ್ಕಳ ಹೊಟ್ಟೆ ಸೇರ್ತಾ ಇದೆ. ಹೀಗಾಗಿ ನಿಜಕ್ಕೂ ಈಗಲಾದರೂ ಸಂಬಂಧಪಟ್ಟವ್ರು ಇತ್ತ ಚಿತ್ತ ಹರಿಸ್ತಾರ. ಚಿತ್ತ ಹರಿಸುವ ಮೂಲಕ ಸರ್ಕಾರಿ ಸ್ಕೂಲಿಗೆ ಬರೋಂಥ ಬಡ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಅಕ್ಕಿ ಇರ್ಬೋದು, ತೊಗರಿಬೇಳೆ ಇರ್ಬೋದು, ಗೋಧಿ ಇರ್ಬೋದು ಸರಬರಾಜು ಈಗಲಾದರೂ ಆಗ್ತದೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಾನ್ಯ ಶಿಕ್ಷಣ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಯಾಕಂತಂದ್ರೆ ಈಗಾಗಲೇ ಅವ್ರ ಗಮನಕ್ಕೆ ಬಂದಿದೆ, ಅವರಿಗೆ ಕರೆಯನ್ನ ಕೂಡ ಮಾಡಿದ್ವಿ. ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಉತ್ತರವನ್ನ ಕೊಡೋದಕ್ಕೆ ಅಥವಾ ರಿಯಾಕ್ಟ್ ಮಾಡೋದಕ್ಕೆ ಅವರು ನಕಾರವನ್ನೆತ್ತಿದ್ದಾರೆ, ಉತ್ತರ ಕೊಟ್ಟಿಲ್ಲ. ಆದರೆ ಉತ್ತರ ಕೊಟ್ಟಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆದರೆ ಇಲ್ಲಿ ದಿನಸಿ ಏನು ಪೂರೈಕೆ ಆಗಿದೆ ಅದೆಲ್ಲವೂ ಕೂಡ ಕಳಪೆ ಮಟ್ಟದ ದಿನಸಿ. ಹಾಗಾಗಿ ಆ ಮಕ್ಕಳಿಗೆ ಸರಿಯಾದಂಥ ದಿನಸಿ ಸಪ್ಲೈ ಆಗಬೇಕು, ಅಷ್ಟೇ ನಮ್ಮ ಆಶಯ ಕೂಡ. ನಿಮ್ಮ ಗಮನಕ್ಕೆ ಬಂದಿದೆ ಅನ್ನೋದು ಗೊತ್ತು. ಹಾಗಾಗಿ ಏನು ವ್ಯವಸ್ಥೆಗಳಾಗಬೇಕು ಆ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಈ ಶಾಲೆಗಳಿಗೆ ಕಳಪೆ ದಿನಸಿಯನ್ನ ಏನು ಪೂರೈಕೆ ಮಾಡಲಾಗ್ತಾ ಇದೆ ಅದರ ವಿರುದ್ಧ ಸ್ಥಳೀಯ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯಕ್ಕೆ ಪ್ರಭು ಚೌಹಾಣ್ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ.
ರಿಪಬ್ಲಿಕ್ ಕನ್ನಡದ ಜೊತೆ ಅವರ ಶಾಸಕರಾದಂತಹ ಪ್ರಭು ಚೌಹಾಣ್ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಶಾಲೆಗೆ ಭೇಟಿ ನೀಡಿದಾಗ ಅಕ್ಕಿಯಲ್ಲಿ ಹುಳು ಇರೋದು ಕಂಡು ಬಂದಿದೆ ಅಂದಿದ್ದಾರೆ. ತಕ್ಷಣವೇ ರಾಜ್ಯದ ಶಿಕ್ಷಣ ಸಚಿವರಿಗೆ ಪತ್ರವನ್ನ ಬರೀತೇನೆ ಅಂತ ಕೂಡ ಹೇಳಿದ್ದಾರೆ. ಈ ಕೂಡಲೇ ಗುಣಮಟ್ಟದ ಅಕ್ಕಿ ತೊಗರಿ ಬೇಳೆ ಸರಬರಾಜು ಮಾಡಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಸರ್ಕಾರಿ ಶಾಲೆಗೆ ಏನು ಬಿಸಿ ಊಟ ಆಹಾರ ಪದಾರ್ಥ ಏನು ಸರಬರಾಜು ಮಾಡ್ತಾರೆ, ನಿಜಕ್ಕೂ ತೊಗರಿಬೇಳೆ ಸಂಪೂರ್ಣವಾಗಿ ಕಳಪೆ ಮಟ್ಟ ಸರಬರಾಜು ಆಗ್ತವೆ. ಒಳಗಡೆ ಸೋಯಾ ಮಿಕ್ಸ್ ಇವೆ. ಇನ್ನೊಂದು ಈಗಾಗಲೇ ಅಕ್ಕಿಯಲ್ಲಿ ಮತ್ತು ತೊಗರಿ ಬೇಳೆದಲ್ಲಿ ಹುಳ ಪತ್ತೆ ಆಗ್ತಾ ಇವೆ. ಈಗಾಗಲೇ ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರು ಇದ್ದಾರೆ, ನೀವು ನೋಡ್ಬೋದು. ಅವರು ಕೂಡ ಏನು ಔರಾದ್ ತಾಲೂಕಿನ ಸುಂದೇಳ ಗ್ರಾಮದ ಒಂದು ಸರ್ಕಾರಿ ಸ್ಕೂಲಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಕ್ಕಿಯಲ್ಲಿ ಹುಳ ಪತ್ತೆಯಾಗಿ ಒಂದು ಸಾಕಷ್ಟು ಅಧಿಕಾರಿಗಳಿಗೆ, ಬಿಸಿ ಊಟ ಅಧಿಕಾರಿಗಳಿಗೆ, ಬಿ ಒ ಅವರಿಗೆ ಅವರು ಕ್ಲಾಸ್ ತೆಕ್ಕೊಂಡ್ರು. ನಾವು ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಸಾಕಷ್ಟು ಸ್ಕೂಲ್ಗಳಲ್ಲಿ ಟೋಟಲಿ ಕಳಪೆ ಮಟ್ಟದ ಅಕ್ಕಿ ಇರ್ಬೋದು, ತೊಗರಿಬೇಳೆ ಸರಬರಾಜು ಆಗ್ತಾಯಿವೆ. ಸರ್, ಟೋಟಲಿ ಕಳಪೆ ಮಟ್ಟದ ಸರ್ಕಾರಿ ಸ್ಕೂಲ್ ಅಂದರೆ ಬಡವ್ರ ಮಕ್ಕಳು ಬರ್ತಾರೆ, ರೈತರ ಮಕ್ಕಳು ಬರ್ತಾರೆ, ಅಧಿಕಾರಿಗಳು ಅಂತ ಊಟ ಮಾಡ್ಬೋದೇನು ಸರ್? ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದಕ್ಕಾಗಿ ನಾವು ಪ್ರತಿ ವರ್ಷ ಗ್ರಾಮ ಸಂಚಾರ ಹಮ್ಮಿಕೊಳ್ತೀವಿ. ಗ್ರಾಮ ಸಂಚಾರ ಮಾಧ್ಯಮದಲ್ಲಿ ಎಲ್ಲ ಹಾಸ್ಪಿಟಲ್ ಹೋಗ್ತೀವಿ, ಅಂಗನವಾಡಿ ಹೋಗ್ತೀವಿ, ಪ್ರೈಮರಿ ಸ್ಕೂಲ್ ಹೋಗ್ತೀವಿ, ಹೈಸ್ಕೂಲ್ ಹೋಗ್ತೀವಿ, ಚೆಕ್ ಮಾಡ್ತೀವಿ. ನಿನ್ನೆ ನಾನು ಸುಂದಾಳ ಗ್ರಾಮ ಸಂಚಾರ ಹೋಗಿದ ಮೇಲೆ ಸೀದಾ ನಾನು ಸ್ಕೂಲ್ನಲ್ಲೇ ಹೋಗಿ ಚೆಕ್ ಮಾಡೀನಿ. ಅಕ್ಕಿನಲ್ಲಿ ಇಂಥರ ಪೂರ್ತಿ ನಮ್ಮದು ಬೇರೆ ಬೇರೆ ಹುಳ ಥರ ಕಾಣಿದ್ರು. ಬೇರೆ ಸ್ಕೂಲ್ 2-3 ಸ್ಕೂಲ್ ಹಿಂಗೆ ಇದೆ. ನಾನು ಮಂತ್ರಿಗೆ ನಿನ್ನೆ ಫೋನ್ ಮಾಡಿದ್ದೀನಿ, ಆ ಫೋನ್ ಕರೆಂಟ್ ಆಗಿಲ್ಲ. ಈಗ ಪತ್ರ ಕೂಡ ಬರ್ತಾಯಿದ್ದೀನಿ. ಈ ವರ್ಷದಿಂದ ಭಾಳ ಎಲ್ಲ ಕಡೆ ತಕರಾರಿದೆ. ಆಮೇಲೆ ಜೊತೆಗೆ ನಮ್ಮ ಅಂಗನವಾಡಿ ಫುಡಿಂದ ಹಿಂಗೆ ಇದೆ. ಅಂಗನವಾಡಿ ಸೇಮ್ ಅಂಗನವಾಡಿ ಬಿ ಹಿಂಗೆ ಆಗ್ತಾಯಿದೆ, ಬಿಸಿ ಊಟ ಹಿಂಗೆ ಆಗ್ತಾಯಿದೆ, ಬೇರೆ ಬೇರೆ ಮಾರ್ನೆಟಿನಲ್ಲಿ ಹಿಂಗೆ ಎಲ್ಲ ಆಲ್ರೆಡಿ ಹಿಂಗಾಗ್ತಾಯಿದೆ. ಅದು ನಾವು ಎಲ್ಲ ಸಂಬಂಧಿತ ಅಧಿಕಾರಿಗೆ ನಿನ್ನೆ ತೊಗೊಂಡು ಹೋಗಿದ್ದೀವಿ. ಬಿ ಒಗೆ, ಆಮೇಲೆ ಬಿಸಿ ಊಟ ಅಧಿಕಾರಿಗೆ ಅವ್ರ ಕ್ರ ತೊಗೊಂಡಿದ್ದೀನಿ, ತಡೆ ತೊಗೊಂಡಿದ್ದೀನಿ. ಅವರು ಸರಿಪಡಿಸ್ತೀನಿ ಹೇಳ್ಯಾರ. ಆದರೆ ನಾನು ಸುಮ್ಮೀರಲ್ಲ, ಮುಂದೆ ಏನು ಮಾಡಬೇಕು ಮಾಡ್ತೀವಿ. ಸರ್, ಈಗ ಶಿಕ್ಷಣ ಸಚಿವರಿಗೆ ಪತ್ರ ಬರೆದು ಯಾವ ರೀತಿ ಒಂದು ಪತ್ರ ಬರೆದ ಸಮಸ್ಯೆ ಅಂದರೆ ಅವರದಷ್ಟೇ ಅಲ್ಲ, ಬೀದರ್ ತಾಲೂಕು ಎಲ್ಲ ಕಡೆಯೂ ಇದೇ ರೀತಿ ಕಳಪೆ ಆಹಾರ ಸರಬರಾಜು ಆಗ್ತಾ ಇದೆ. ಸದ್ಯ ನಮ್ಮ ಪ್ರಕಾರ ನಾನು ಯಾವ ಸ್ಕೂಲ್ ಹೋಗ್ತಾ ಇದ್ದೀನಿ ಹಿಂಗೆ ಇದೆ. ಅದಕ್ಕಾಗಿ ನಮ್ಮ ತಾಲೂಕು ವಿಧಾನಸಭಾ ಸಭೆಯಲ್ಲಿ ನಾವೇ ಪತ್ರ ಬರಿತೀವಿ. ಮಂತ್ರಿ ಏನು ಮಾಡ್ತಾರೆ ನೋಡ್ತೀವಿ. ಸರ್, ಈಗ ಸರ್ಕಾರಿ ಸ್ಕೂಲ್ ಅಂದ್ರೆ ನಿಜಕ್ಕೂ ಅಂದ್ರೆ ಬಡವ್ರ ಮಕ್ಕಳು, ನಿರ್ಗತಿಕರ ಮಕ್ಕಳು ಬರ್ತಾರೆ, ಮಧ್ಯಾಹ್ನ ಬಿಸಿ ಊಟಕ್ಕೆ ಸಾಕಷ್ಟೊಂದು ಸರ್ತಿ ಸಾಲಲ್ಲಿ ಕುಂತು ಊಟ ಮಾಡ್ತಾರೆ. ಅದರ ಸರ್ಕಾರ ಸಂಬಂಧಪಟ್ಟ ಶಿಕ್ಷಣ ಸಚಿವರು ನಿಜಕ್ಕೂ ಅವರಿಗೆ ಇದು ಗೊತ್ತಾಗಲ್ಲ ಏನು ಸರ್? ಟೋಟಲಿ ಇಂಥ ಕಳಪೆ ಮಟ್ಟದ್ದು ಕೆಳಮಟ್ಟದ ಏನಂದ್ರೆ ತೊಗರಿ ಬೇಳೆ ಅಕ್ಕಿ ಸರಬರಾಜು ಮಾಡ್ಲಿಕ್ಕೆ ಅವ್ರಿಗೆ ತಿಳಿಯಲ್ಲ ಸರ್? ಹಾಗಾಗಿ ಎಲ್ಲ ನಾವು ಎಂಕ್ವೈರಿ ಮಾಡ್ತಾ ಇದ್ದೀನಿ, ಆಮೇಲೆ ಅವ್ರಿಗೆ ಮಾತಾಡ್ತೀನಿ. ಸರ್, ಅಧಿಕಾರಿಗಳಿಗೆ ಏನು ಕ್ಲಾಸ್ ತೊಗೊಂಡು ಸರ್? ಅಧಿಕಾರಿಗಳಿಗೆ ಏನಂತ ನೀವು ನಿನ್ನೆ ತಾಕೀತು ಮಾಡಿದ್ರಿ ಸರ್? ಈ ಅಧಿಕಾರಿ ಮಿಸ್ಟೇಕ್ ಇಲ್ಲ, ಬಿಸಿ ಊಟ ಮೇಲಿಂದ ಬಂದಿದೆ. ಅಧಿಕಾರಿ ಏನು ಮಾಡ್ತಾರೆ, ಇಲ್ಲಿ ಮೇಲಿಂದ ಸಪ್ಲೈ ಇದೆ, ಮೇಲಿಂದ ಬಂದಿದೆ. ಅಧಿಕಾರಿ ಜಸ್ಟ್ ನೋಡ್ಯಾರ, ನೀನು ಮಾತಾಡಿನಿ. ಸೊ ಇದು ಪ್ರಭು ಚವ್ಹಾಣ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಅವರಾದಷ್ಟೇ ಅಲ್ಲ, ಬೀದರ್ ಜಿಲ್ಲೆಯಾದ್ಯಂತ ಈ ರೀತಿ ಬಿಸಿ ಊಟಕ್ಕೇನು ಸರಬರಾಜು ಆಗ್ತಾ ಇದೆ. ತೊಗರಿ ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಒಳಗಡೆ ಹುಳಗಳು ಪತ್ತೆ ಆಗ್ತಾ ಇವೆ. ಹೀಗಾಗಿ ತಕ್ಷಣವೇ ಶಿಕ್ಷಣ ಸಚಿವರಿಗೆ ನಾನು ಪತ್ರ ಬರೆದು ಒತ್ತಾಯಿಸ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನಾದರೂ ಅಕ್ಕಿ ಮತ್ತು ತೊಗರಿ ಬೇಳೆ ಕೊಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.